ನಿಮ್ಮ 10 ರೂಪಾಯಿ ಪ್ರಾಡಕ್ಟ್ಗೆ 800 ರುಪೀಸ್ ನಾನು ಕೊಡ್ತೀನಿ. ಓಕೆ 20% ನಾರ್ಮಲ್ 800 ರುಪೀಸ್ ಕಡಿಮೆ ಆಗುತ್ತೆ. ಓಕೆ ಈ ದೋಸೆ ತವ ನೀವು ಕೊಟ್ರೆ 1600 ರುಪೀಸ್ ಕಡಿಮೆ ಆಗುತ್ತೆ. ಎನಿಥಿಂಗ್ ಫಾರ್ ಎನಿಥಿಂಗ್ ಒನ್ಸ್ ಇನ್ ಅ ಇಯರ್ ಲಾಂಚ್ ಮಾಡ್ತಾರೆ. ಇಲ್ಲಿ ಪ್ರೆಸ್ಟೀಜ್ ನಲ್ಲಿ 850 ಪ್ರಾಡಕ್ಟ್ಸ್ SKUs ಮೇಲೆ ಇದೆ. ಓಕೆ ನಾನು ಗೋಲ್ಡ್ ಪ್ರೈಸ್ ಅಂತ ಹೇಳಿದೀನಿ ಹೌದು ನೋಡಿ, ಎಲ್ಲ ಗೋಲ್ಡ್ ಇರೋದೇ ತೋರಿಸ್ತಾ ಇದೀನಿ. ಗೋಲ್ಡ್ ಪ್ರೈಸ್ ಕೊಡ್ತಿದ್ದೀರಾ? ಗೋಲ್ಡ್ ಪ್ರೈಸೇ ಕೊಡ್ತಾ ಇದೀನಿ. ಇದೇ ಪ್ರಾಡಕ್ಟ್ ನೀವು ಒಂದು 5000 ರೂಪಾಯಿ ಪ್ರಾಡಕ್ಟ್ ನೀವು ತಗೊಂಡು ಇದು ಕೊಟ್ರೆ ನಿಮ್ಗೆ 2000 ರುಪೀಸು ಸಿಗುತ್ತೆ. ಅಪ್ ಟು 60% ಆಫರ್ ಇದೆ. ಒಳ್ಳೆ ಆಫರು. ನಿಮ್ ಮನೆಯಲ್ಲಿ ಹಳೇದಿದೆಯಾ, ನಿಮ್ ಕಿಚನ್ ಅಪ್ಗ್ರೇಡ್ ಮಾಡ್ಬೇಕಾ, ನಿಮ್ ಫ್ಯಾಮಿಲಿ ಹೆಲ್ತ್ ನೋಡ್ಕೊಳ್ಬೇಕಾ, ಬನ್ನಿ ಒಳ್ಳೆ ಪ್ರಾಡಕ್ಟ್, ಎಲ್ಲ ಹಳೆ ಪ್ರಾಡಕ್ಟ್ ಕೊಡಿ, ಒಳ್ಳೆ ಪ್ರಾಡಕ್ಟ್ ತಗೊಂಡು ಹೋಗಿ. ಈ ಸಿಂಗಲ್ ಲೇಯರ್ ತರ ಸೌಂಡ್ ಬರ್ತದೆ. ಸಿಂಗಲ್ ಲೇಯರ್ ಡ್ರಮ್ ತರ ಇದೆ ಅಲ್ವಾ? ತರ ಇದೆ. ಇದರಲ್ಲಿ 3 ಲೇಯರ್ ಅಂತ ಏನಂತ ಕೇಳಿದ್ರಿ, ಒಂದು ಸ್ಟೀಲು, ಓಕೆ ಸರ್, ತಿಕ್ ಗಾಜ್ ಅಲ್ಯೂಮಿನಿಯಂ ಇರುತ್ತೆ ಮಧ್ಯದಲ್ಲಿ, ಓಕೆ ಸರ್, ಮೇಲೆ ಸ್ಟೀಲ್ ಇರುತ್ತೆ, ಓಕೆ ಅನಿಕಾಮ್ ಸ್ಟ್ರಕ್ಚರ್. ಓಕೆ ಇದು ನಾನ್ ಸ್ಟಿಕ್ ಸರ್? ಇದು ರಿಚ್ ನಾನ್ ಸ್ಟಿಕ್ ಅಂತ ಹೇಳ್ತೀವಿ. ಇದು ಸೆರಾಮಿಕ್. ಇದು ನಾನ್ ಸ್ಟಿಕ್ ಅಲ್ವೇ? ಅಲ್ಲ, ಇದು ನಾನ್ ಸ್ಟಿಕ್ ಇಲ್ಲ, ಸೆರಾಮಿಕ್. ಇದು ಪ್ರೆಸ್ಟೀಜ್ ನಲ್ಲಿ ಹೊಸ ಲಾಂಚ್ ಇದು ನೋಡಿ. ಓಕೆ ಸರ್, ಅನಿಕಾಮ್ ಸ್ಟ್ರಕ್ಚರ್ ಸ್ಟೀಲ್ ನಲ್ಲೇ ಮಾಡಿದ್ದಾರೆ, ಸ್ಟೀಲ್ ಅಲ್ಲೇ ಮಾಡಿದ್ದಾರೆ. ಆಮರ್ಡ್, ಓಕೆ ಆಮರ್ಡ್, ಓಹೋ ಆಮರ್ಡ್ ಆಮರ್ಡ್ನು ಇದೆ. ಇದು ಕ್ಯಾಸ್ಟ್ ಐರನ್. ಓಕೆ ಇದು ನೈಟ್ರೈಡ್ ಬಂದು ಇನ್ಫ್ಯೂಸ್ ಮಾಡಿರೋ ಪ್ರಾಡಕ್ಟ್. ಮೇಂಟೈನ್ ಮಾಡೋದು 0% ಸೆರಾಮಿಕ್ ಕೋಟೆಡ್ ದೋಸೆ ತವ, ಒಳಗೆ ಸ್ಟೀಲು, ಓಕೆ ಸರ್, ಔಟ್ ಸೈಡು ಗ್ರಾನೈಟ್ ಫಿನಿಶಿಂಗ್, ಹೌದು, 1 ಹ್ಯಾಂಡ್ ಯೂಸೇಜ್. ಓಕೆ ನೋಡಿ, 2 ಹ್ಯಾಂಡ್ಸ್ ಬೇಕಾಗಿಲ್ಲ. ಓಕೆ ನೀವು ನಂಬ್ತೀರಾ, ಇದರಲ್ಲಿ ಒಂದೇ ಒಂದು ಪೆಪ್ಪರ್ ಹಾಕಿದ್ರೆ ಪೌಡರ್ ಆಗುತ್ತೆ. ಸಿಂಗಲ್ ಒಂದು ಪೇಪರ್ ಹಾಕಿ ಒಂದೇ ಪೆಪ್ಪರ್ ಹಾಕಿ ಪೌಡರ್ ಆಗುತ್ತೆ. ಹೌದಾ ಸರ್? ನಿಜವಾಗ್ಲೂ? ಒನ್ ಆಫ್ ದಿ ಕ್ಲಾಸಿಕಲ್ ಪ್ರಾಡಕ್ಟ್. ಓಕೆ ರೆಕ್ಟ್ಯಾಂಗಲ್ ಶೇಪ್. ಓಕೆ ಅಂತ ಮನೆ ಇರೋರು ಬ್ಯಾಕ್ ಸೈಡು ಹೋಲ್ ಹಾಕಿರ್ತಾರೆ, ಪೈಪ್ ಅಲ್ಲೇ ಹೋಗುತ್ತೆ. ಹೌದು ಸರ್, ಅದಕ್ಕೆ ಈ ಕನೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ರೈಟ್ ಸೈಡ್ ನಲ್ಲಿನೂ ನೀವು ಕನೆಕ್ಷನ್ ಕೊಡಕ್ಕಾಗುತ್ತೆ. ನೀವು ಗ್ಯಾಸ್ ಈ ಕಡೆ ಇಟ್ರೆ ಇದು ಓಪನ್ ಮಾಡಿ ಯೂಸ್ ಮಾಡೋಕ್ಕಾಗುತ್ತೆ. ಓಕೆ ಸರ್, ನೀವು ಗ್ಯಾಸ್ ಈ ಕಡೆ ಇಟ್ರೆ ಈ ಕಡೆ ಓಪನ್ ಮಾಡಿ ಯೂಸ್ ಮಾಡೋಕ್ಕಾಗುತ್ತೆ. ಈ ಕಡೆನೂ ಇದೆ ಸರ್? ಓಕೆ ಸೊ 3 ಇನ್ಲೆಟ್ಸ್. ಓಕೆ 3 ಇನ್ಲೆಟ್ಸ್ ಫಸ್ಟ್ ಇನ್ ಇಂಡಿಯನ್ ಮಾರ್ಕೆಟ್. ಓಕೆ 3 ಸೈಡು ಕನೆಕ್ಟ್ ಮಾಡೋದು ಪ್ರೆಸ್ಟೀಜ್ ನಲ್ಲಿ ಹೊಸದು ಲಾಂಚ್ ಮಾಡಿರೋದು. ಒನ್ ಆಫ್ ದ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಯಲಂಕಾನಲ್ಲಿ, ಯಲಂಕಾ ಓಲ್ಡ್ ಟೌನ್ ಅಲ್ಲಿ GRT ಆಪೋಸಿಟ್ ಸರ್, GRT ಜುವೆಲರ್ಸ್ ಅಂತ ಇದೆ, ಜಸ್ಟ್ ಆಪೋಸಿಟ್ ಇದೆ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಅಂತ ಬೋರ್ಡ್ ಕಾಣಿಸುತ್ತೆ ನಿಮಗೆ. ಗ್ರೌಂಡ್ ಫ್ಲೋರ್ ನಲ್ಲಿ ಇದೆ. ಇಲ್ಲಿ ಪ್ರೆಸ್ಟೀಜ್ ನಲ್ಲಿ 850 ಪ್ರಾಡಕ್ಟ್ಸ್ SKUs ಮೇಲೆ ಇದೆ. ಎಲ್ಲಾ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ ಸರ್. ಈಗ ಅಟ್ ಪ್ರೆಸೆಂಟ್ ಏನು ಆಫರ್ ನಡೀತಿದೆ ಸರ್? ಸರ್ ಪ್ರೆಸ್ಟೀಜ್ ನಲ್ಲಿ ನಾರ್ಮಲಿ ಇಯರ್ ಫುಲ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ 10% to 15%. ಈಗ ಎನಿಥಿಂಗ್ ಫಾರ್ ಎನಿಥಿಂಗ್ ಒನ್ಸ್ ಇನ್ ಅ ಇಯರ್ ಲಾಂಚ್ ಮಾಡ್ತಾರೆ. ವಿ ಕ್ಯಾನ್ ಟೇಕ್ ಇಟ್ ಆಸ್ ಗಿವ್ ಬ್ಯಾಕ್ ಟು ಸೊಸೈಟಿ ಅಂತಾನೂ ಹೇಳಕ್ಕಾಗುತ್ತೆ. ಯಾಕೆ ಗಿವ್ ಬ್ಯಾಕ್ ಟು ಸೊಸೈಟಿ ನಾವು ಕೇಳಿದ್ರೆ, ಇದು ಒಂದು ದೋಸೆ ತವ ಇದೆ. ಓಕೆ ಸರ್, ಇದು ನಾನ್ ಸ್ಟಿಕ್ ದೋಸೆ ತವ. ಹೆಂಗಿದೆ ಸರ್? ಇದು ಹಳೇದಾಗ್ಬಿಟ್ಟಿದೆ ಸರ್ ತುಂಬಾ. ನೋಡಿ ಸರ್, ತುಂಬಾ ಹಳೇದಾಗಿದೆ. ಇದರಲ್ಲಿ ನೀವು ಒಂದು ದೋಸೆ ಮಾಡಿ ಫ್ಯಾಮಿಲಿಗೆ ಕೊಡ್ತೀರಿ, ಚೆನ್ನಾಗಿರುತ್ತಾ? ಫ್ಯಾಮಿಲಿ ಹೆಲ್ತ್ ಇಲ್ಲ ಸರ್, ಹೊಟ್ಟೆ ಏನಾಗುತ್ತೆ? ಇಲ್ಲ. ಇದರಲ್ಲಿ ಇರೋ ನಾನ್ ಸ್ಟಿಕ್ ಎಲ್ಲ ಹೋಯ್ತು, ಅದನ್ನೇ ತಿಂತಾ ಇದೀವಿ ನಾವು. ಎಲ್ಲ ಹೋಗ್ಬಿಟ್ಟಿದೆ. ಕರೆಕ್ಟ್ ಅಲ್ವಾ? ಹೌದು ಸರ್. ಈಗ ಸೊಸೈಟಿ ಇಲ್ಲ ನಮ್ಮ ಕಸ್ಟಮರ್ಸ್, ರೆಗ್ಯುಲರ್ ಕಸ್ಟಮರ್ಸ್ ಹೆಲ್ತ್ ಚೆನ್ನಾಗಿರಬೇಕು, ಅದಕ್ಕೋಸ್ಕರನೇ ಎನಿಥಿಂಗ್ ಫಾರ್ ಎನಿಥಿಂಗ್ ಅಂತ ಒಂದು ಆಫರ್ ಲಾಂಚ್ ಮಾಡ್ತಾರೆ. ಎಲ್ಲ ಜನ ಹೇಳ್ತಾರೆ ಇವರು ಏನೋ ಹೇಳ್ತಾರೆ, ಹಳೆ ತಗೊಳ್ತಾರೆ, ಏನೋ ಕೊಡಲ್ಲ. ಇಲ್ಲ, ನಿಮ್ ಹೆಲ್ತ್ ಬಗ್ಗೆ ನಿಮ್ ಸೊಸೈಟಿ, ನಮ್ ಸೊಸೈಟಿ ಚೆನ್ನಾಗಿರ್ಬೇಕಂತಾನೆ ಈ ಕಾನ್ಸೆಪ್ಟ್ ತಗೊಂಡ್ ಬಂದಿರೋದು. ಒಂದು ದೋಸೆ ತವ ನೀವು ಒಂದು 10 ವರ್ಷ ಯೂಸ್ ಮಾಡಿರ್ತೀರಿ ಸರ್. ಹೌದು ಸರ್, 10 ವರ್ಷ ಯೂಸ್ ಮಾಡಿರ್ತೀರಾ, ಒಂದು 1000 ರುಪೀಸ್ ತಗೊಂಡಿರ್ತೀರಾ. ಹೌದು ಸರ್. ಈಗ 10 ವರ್ಷ ಆದ್ಮೇಲೆ ಇದು ವ್ಯಾಲ್ಯೂ ಏನು ಸರ್? ಒಂದು 10-20 ರೂಪಾಯಿಗೆ ಹೋಗ್ಬೋದು ಸರ್. ನಾನು ನಾರ್ಮಲ್ ಟೈಮ್ನಲ್ಲಿ ಸೇಮ್ ದೋಸೆ ತವ ನಾನು ಕೊಟ್ಟರೆ ಎಕ್ಸ್ಚೇಂಜ್ಗೆ 20 ರೂಪಾಯಿ ಮೈನಸ್ ಮಾಡ್ತೀನಿ. ಡಿಸ್ಕೌಂಟ್ ನಲ್ಲಿ 20 ರೂಪಾಯಿ ಮೈನಸ್ ಮಾಡ್ತೀನಿ. ಬಟ್ ಈಗ ನೀವು ಅದು ಕೊಟ್ರೆ ಗೋಲ್ಡ್ ವ್ಯಾಲ್ಯೂ ಅಕ್ಸೆಪ್ಟ್ ಮಾಡ್ತೀರಾ ನೀವು? ಇಲ್ಲ ಸರ್, ಅಕ್ಸೆಪ್ಟ್ ಮಾಡಲ್ಲ. ಯಾರು ಕೊಡ್ತಾರೆ ಸರ್ ಗೋಲ್ಡ್? ನಾನು ಹೇಳ್ತೀನಿ, ಅದು ಗೋಲ್ಡೇ ತೋರಿಸ್ತೀನಿ ನಿಮ್ಗೆ. ಇರಿ ನೋಡಿ, ಈಗ ಕಡಾಯಿ ಗೋಲ್ಡ್ ಪ್ಲೇಟೆಡ್ ಇದೆಯಾ, ಗೋಲ್ಡ್ ನಾಬ್ ಇದೆಯಾ, ಗೋಲ್ಡ್ ಪ್ರೈಸ್ ಅಂತ ಹೇಳಿದೀನಿ, ಹೆಂಗಂತ ಹೇಳ್ತೀನಿ ನಿಮ್ಗೆ. ನೋಡಿ, ಈ ಕಡಾಯಿ 24 ಸೆಂಟಿಮೀಟರ್ ಟ್ರೈಪ್ಲೈ, ಇದು 3615 MRP ಸರ್. ಓಕೆ ಸರ್. ಈ ದೋಸೆ ತವ ಎಷ್ಟು ಅಂತ ನೀವು ಹೇಳಿದ್ರಿ? 10-20 ರೂಪಾಯಿ ಹೋಗ್ಬೋದು. ಓಕೆ, ಈಗ 20% ನಾರ್ಮಲ್ 800 ರುಪೀಸ್ ಕಡಿಮೆ ಆಗುತ್ತೆ. ಈ ದೋಸೆ ತವ ನೀವು ಕೊಟ್ರೆ 1600 ರುಪೀಸ್ ಕಡಿಮೆ ಆಗುತ್ತೆ. 800 ರುಪೀಸ್ ಎಕ್ಸ್ಟ್ರಾ ಕಡಿಮೆ ಆಗುತ್ತೆ. ಎಸ್, ನಿಮ್ಮ 10 ರೂಪಾಯಿ ಪ್ರಾಡಕ್ಟ್ಗೆ 800 ರುಪೀಸ್ ನಾನು ಕೊಡ್ತೀನಿ. ಓಕೆ, ನಾನು ಗೋಲ್ಡ್ ಪ್ರೈಸ್ ಅಂತ ಹೇಳಿದೀನಿ ನೋಡಿ, ಎಲ್ಲ ಗೋಲ್ಡ್ ಇರೋದೇ ತೋರಿಸ್ತಾ ಇದೀನಿ. ಗೋಲ್ಡ್ ಪ್ರೈಸೇ ಕೊಡ್ತಿದ್ದೀರಾ? ಗೋಲ್ಡ್ ಪ್ರೈಸೇ ಕೊಡ್ತಾ ಇದೀನಿ. ಹೌದು ಸರ್. ಒಂದಕ್ಕೂ ಈ ತರ ಪ್ರೈಸ್ ವೇರಿ ಆಗುತ್ತೆ, ಒಳ್ಳೆ ಪ್ರೈಸ್ ಸಿಗುತ್ತೆ.
ಫಾರ್ ಎಕ್ಸಾಂಪಲ್ ನಾನು 3600 ನಾನು ಹೇಳಿದ್ದೀನಿ. ಇದೇ ಪ್ರಾಡಕ್ಟು ನೀವು ಒಂದು 5000 ರೂಪಾಯಿ ಪ್ರಾಡಕ್ಟ್ ನೀವು ತಗೊಂಡು ಇದು ಕೊಟ್ರೆ ನಿಮಗೆ 2000 ರುಪೀಸು ಸಿಗುತ್ತೆ. 2000 ರುಪೀಸು ಸಿಗುತ್ತೆ. ನೀವು ಏನ್ ಪ್ರಾಡಕ್ಟ್ ತಗೊಳ್ತೀರೋ ಅದ್ರ ಮೇಲೆ ಡಿಪೆಂಡು. ಒಂದು ಕ್ಯಾಟಗರಿಗೂ ಡಿಫ್ರೆಂಟ್ ಪರ್ಸೆಂಟೇಜ್ ಬರುತ್ತೆ. ಅಪ್ ಟು 60% ಆಫರ್ ಇದೆ. ಒಳ್ಳೆ ಆಫರು. ನಿಮ್ಮ ಮನೆಯಲ್ಲಿ ಹಳೇದಿದೆಯಾ, ನಿಮ್ಮ ಕಿಚನ್ ಅಪ್ಗ್ರೇಡ್ ಮಾಡಬೇಕಾ, ನಿಮ್ಮ ಫ್ಯಾಮಿಲಿ ಹೆಲ್ತ್ ನೋಡ್ಕೊಳ್ಬೇಕಾ, ಬನ್ನಿ ಒಳ್ಳೆ ಪ್ರಾಡಕ್ಟು. ಎಲ್ಲ ಹಳೆ ಪ್ರಾಡಕ್ಟ್ ಕೊಡಿ, ಒಳ್ಳೆ ಪ್ರಾಡಕ್ಟ್ ತಗೊಂಡು ಹೋಗಿ. ಹಳೆ ಪ್ರಾಡಕ್ಟ್ ಒಳ್ಳೆ ಪ್ರೈಸ್ ಕೊಡ್ತಿದ್ದೀರಾ? ಒಳ್ಳೆ ಪ್ರೈಸ್ ಸರ್, ಗೋಲ್ಡ್ ಪ್ರೈಸ್. ಅದನ್ನೇ ಹೇಳ್ತಾ ಇರೋದು. ನಾನು ಪ್ರೈಸಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಮ ಹೆಲ್ತ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಸೊಸೈಟಿ ಚೆನ್ನಾಗಿರಬೇಕು, ಗಿವ್ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾ ಇರೋದು. ಒಳ್ಳೆ ಬ್ರ್ಯಾಂಡು, 75 ಇಯರ್ಸ್ ಮಾರ್ಕೆಟ್ನಲ್ಲಿ ಇರೋ ಬ್ರ್ಯಾಂಡು, ಒಳ್ಳೆ ಪ್ರಾಡಕ್ಟು. ಹಳೆದೆಲ್ಲ ಕೊಡಿ, ಹೊಸದು ಚೆನ್ನಾಗಿ ತಗೊಂಡು. ಓಕೆ ಸರ್, ಈಗ ಪ್ರಾಡಕ್ಟ್ಸ್ನ ತೋರಿಸಿ ಸರ್. ಯಾವೆಲ್ಲ ಪ್ರಾಡಕ್ಟ್ ಸರ್? ಈಗ ಪ್ರೆಸ್ಟೀಜ್ನಲ್ಲಿ ತುಂಬ ವೇರಿಯಂಟ್ ಆಫ್ ಪ್ರಾಡಕ್ಟ್ಸ್ ಇದೆ. ಆಲ್ಮೋಸ್ಟ್ 850 SKUs ಮೇಲೆ ಇದೆ ಅಂತ ಹೇಳಿದ್ದೀನಿ. ಫಸ್ಟ್ ನಾವು ಟ್ರೈಪ್ಲೈ ನೋಡೋಣ. ಸರ್ ಟ್ರೈಪ್ಲೈ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಒಂದು ನಾರ್ಮಲ್ ಸ್ಟೀಲ್, ಫಾರ್ ಎಕ್ಸಾಂಪಲ್ ಇಡ್ಲಿ ಕುಕ್ಕರ್ ಇದೆ ನೋಡಿ ಸರ್. ಈ ಇಡ್ಲಿ ಕುಕ್ಕರ್ ಇದೆ ಅಲ್ವಾ, ಇದು ಸಿಂಗಲ್ ಲೇಯರ್. ಓಕೆ, ನೋಡಿ ಸಿಂಗಲ್ ಲೇಯರ್ ಇದೆ. ಹೌದು ಸರ್. ಇದು ಯಾವಾಗಲೂ ಬ್ರೇಕ್ ಆಗುತ್ತೆ. ಓಕೆ, ಒಂದು ವರ್ಷ ಯೂಸ್ ಮಾಡಿದ್ರೆ ಬ್ರೇಕ್ ಆಗುತ್ತೆ. ಸೌಂಡ್ ನೋಡಿದ್ರೆ ಅಲ್ವಾ, ಇದು ಸಿಂಗಲ್ ಲೇಯರ್. ಓಕೆ, ಈಗ ನೀವು ಇಡ್ಲಿ ಮಾಡ್ತೀರಿ, ಇಡ್ಲಿ ಎಷ್ಟು ಟೈಮ್ ಮಾಡ್ತೀರಿ? ಒಂದು 10 minutes ನಲ್ಲಿ ಇಡ್ಲಿ ಆಗುತ್ತೆ. ನೀರು ಹಾಕಿ ಬಿಸಿ ಆಗಬೇಕು, ಆಮೇಲೆ ಇಡ್ಲಿ ಪಾತ್ರೆ ಇಟ್ಟರೆ ಇಡ್ಲಿ ನಿಮಗೆ 10 ನಿಮಿಷನಲ್ಲಿ ಬರಬೇಕು. ಸರಿ, ಕರೆಕ್ಟ್ ಅಲ್ವಾ? ಇದನ್ನೇ ಸಿಂಗಲ್ ಲೇಯರ್. ಈಗ 3 ಲೇಯರ್ ಕೇಳಿದ್ರಿ, ಇದು ನೋಡಿ ಸೌಂಡ್ ಏನಾದ್ರು ಬರುತ್ತಾ? ಇಲ್ಲ ಸರ್, ಇದೇ ಬೇರೆ ತರ ಸೌಂಡ್ ಬರ್ತದೆ. ಏನೋ ಇದೆ ಅನ್ನೋ ತರ ಸೌಂಡ್. ವೆಯ್ಟ್ ಇದೆ ಅನ್ನೋ ತರ. ಅದರಲ್ಲಿ ವೆಯ್ಟ್ ಇಲ್ಲ. ಈ ಸಿಂಗಲ್ ಲೇಯರ್ ತರ ಸೌಂಡ್ ಬರ್ತದೆ. ಸಿಂಗಲ್ ಲೇಯರ್ ಡ್ರಮ್ ತರ ಇದೆ ಅಲ್ವಾ? ಡ್ರಮ್ ತರ ಇದೆ. ಇದರಲ್ಲಿ 3 ಲೇಯರ್ ಅಂತ ಏನಂತ ಕೇಳಿದ್ರಿ? ಒಂದು ಸ್ಟೀಲು. ಓಕೆ ಸರ್. ಥಿಕ್ ಗಾಜ್ ಅಲ್ಯೂಮಿನಿಯಂ ಇರುತ್ತೆ ಮಧ್ಯದಲ್ಲಿ. ಓಕೆ ಸರ್. ಮೇಲೆ ಸ್ಟೀಲ್ ಇರುತ್ತೆ. ಓಕೆ, ಸೊ 3 ಲೇಯರ್ಸ್. ಈ 3 ಲೇಯರ್ಸ್ ಏನಕ್ಕೆ ಮಾಡ್ತಾರೆ ಅಂದ್ರೆ, ಸಿಂಗಲ್ ಲೇಯರ್ ನಲ್ಲಿ ನೀವು ಕುಕ್ ಮಾಡೋ ಟೈಮ್ ನಲ್ಲಿ ಸೀದೋಗುತ್ತೆ, ಸ್ಟಿಕ್ ಆಗುತ್ತೆ, ಹೌದು ಸರ್, ಬರ್ನ್ ಆಗುತ್ತೆ. ಅದಕ್ಕೋಸ್ಕರನೇ ಸಿಂಗಲ್ ಲೇಯರ್ ತುಂಬಾ ಜನ ಯೂಸ್ ಮಾಡೋದಿಲ್ಲ. ಈಗ ಇದರಲ್ಲಿ 3 ಲೇಯರ್ ಇದೆ. ಮಧ್ಯದಲ್ಲಿ ಅಲ್ಯೂಮಿನಿಯಂ ಇದೆ ಅಂತ ಹೇಳಿದೀನಿ ಅಲ್ವಾ? ಈಗ ಅಲ್ಯೂಮಿನಿಯಂ ಇರೋದು ಏನಾಗುತ್ತೆ ಅಂದ್ರೆ ನಿಮ್ಗೆ ಈವನ್ ಈಟ್ ಡಿಸ್ಟ್ರಿಬ್ಯೂಷನ್, ಈಟ್ ಪಿಕ್ ಮಾಡಿ ಈವನ್ ಈಟ್ ಡಿಸ್ಟ್ರಿಬ್ಯೂಷನ್ ಮೇಲೆ ಇರೋದಕ್ಕೆ ನಿಮ್ಗೆ ಈಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸೀದೋಗಲ್ಲ. ಅದು ಮಿಡ್ಲ್ ಅಲ್ಲಿ ಇರುತ್ತೆ ಸರ್, ಬರ್ನ್ ಆಗಲ್ಲ, ನಿಮ್ಗೆ ಸ್ಮೆಲ್ಸು ಬರಲ್ಲ. ಈಗ ಡೌನ್ ಲೇಯರ್ ಬಂದು ಮ್ಯಾಗ್ನೆಟಿಕ್ ಲೇಯರ್, ಸರಿನಾ? ಮೇಲೆ ಇರೋದು 304 ಗ್ರೇಡ್. ನಿಮಗೆ ಫುಡ್ ಕುಕ್ ಮಾಡೋದಕ್ಕೆ 304 ಗ್ರೇಡ್ ಯೂಸ್ ಮಾಡ್ತೀವಿ. ಇದು ನಿಮಗೆ 15 ವರ್ಷ ವಾರಂಟಿ ಬರೋದು. 15 ವರ್ಷ ವಾರಂಟಿ. ನೆಕ್ಸ್ಟ್ ಇದು ರಸ್ಟ್ ಆಗೋದಿಲ್ಲ. ಈಗ 15 ವರ್ಷ ಒಳಗೆ ಇದು ಬ್ರೇಕ್ ಆಗಿದ್ರೆ ವಾರಂಟಿ ಕಾರ್ಡು ಇದು ತಗೊಂಡ್ ಬನ್ನಿ, ನಾನು ಹೊಸ ಪೀಸೇ ಕೊಡ್ತೀನಿ ನಿಮಗೆ. ಹೊಸ ಪೀಸೇ ಕೊಟ್ಬಿಡ್ತೀನಿ. 15 ವರ್ಷ. ಈ ಹ್ಯಾಂಡಲ್ಗೆ ವಾರಂಟಿ ಸಿಗಲ್ಲ. ಈ ಡಯಾ ಇದೆ ಅಲ್ವಾ, ಈ ಡಯಾನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ತಗೊಂಡ್ ಬಂದ್ರೆ ಹೊಸ ಪೀಸೇ ರೀಪ್ಲೇಸ್ಮೆಂಟ್ ಕೊಡ್ತೀವಿ. ನಾನ್ ಕೊಡ್ತಾ ಇಲ್ಲ, ಪ್ರೆಸ್ಟೀಜ್ ಕೊಡ್ತಾ ಇದೆ. ನನ್ನ ಹತ್ರ ತಗೊಂಡ್ ಬನ್ನಿ, ನಾನ್ ಮಾಡಿ ಕೊಡ್ತೀನಿ ನಿಮ್ಗೆ. ಅಷ್ಟು ಕಾನ್ಫಿಡೆಂಟ್ ಹೇಳ್ತೀನಿ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಇನ್ನೊಂದು ಇದು 16 ಸೆಂಟಿಮೀಟರ್. ಈ ಮಾಡೆಲ್ 16 ಸೆಂಟಿಮೀಟರ್ ಅಪ್ ಟು 32 ಸೆಂಟಿಮೀಟರ್ ನಿಮಗೆ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ ಸರ್ ನಮ್ಮ ಹತ್ರ ಇದರಲ್ಲಿ. ಇದು ಟ್ರೈಪ್ಲೈ ಸರ್. ನೆಕ್ಸ್ಟ್ ಮಾಡೆಲ್ ಬಂದು ಅನಿಕೋಮ್ ಸ್ಟ್ರಕ್ಚರ್. ಇದು ರಿಚ್ ನಾನ್ ಸ್ಟಿಕ್ ಅಂತ ಹೇಳ್ತೀವಿ. ಇದು ಆಯಿಲ್ ಕಡಿಮೆ ತಗೊಳುತ್ತೆ ಸರ್. ಬಟ್ ನಾನ್ ಸ್ಟಿಕ್ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾರ್ಮಲ್ ಯಾವುದು ನಾನ್ ಸ್ಟಿಕ್ ಒಳ್ಳೇದಿಲ್ಲ ಅಂತಿಲ್ಲ ಸರ್. ಒಂದು ಪರ್ಟಿಕ್ಯುಲರ್ ಟೈಮ್, 1 year, 2 year ಆಮೇಲೆ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಹೆಲ್ತ್ಗೂ ಒಳ್ಳೇದಿಲ್ಲ. ಈಗ 1 year 2 year ಇದರಲ್ಲಿ ಪೂರ್ತಿ ಸ್ಕ್ರಾಚ್ ಆಯ್ತು, ಬರ್ತಾನೆ ಇದೆ, ನಾನ್ ಸ್ಟಿಕ್ ಬರ್ತಾನೆ ಇದೆ, ಆ ಟೈಮ್ನಲ್ಲಿ ಯೂಸ್ ಮಾಡಬಾರ್ದು. ನಾವು ಏನ್ ಮಾಡ್ಬೇಕಂದ್ರೆ ಈ ತರ ಪಾತ್ರೆ ಎಲ್ಲ ನಾವು ಯೂಸ್ ಮಾಡೋ ಟೈಮ್ನಲ್ಲಿ ವುಡನ್ ಸ್ಪ್ಯಾಚುಲಾ ಯೂಸ್ ಮಾಡಬೇಕು. ಸ್ಟೀಲ್ ಸ್ಪ್ಯಾಚುಲಾ ಯೂಸ್ ಮಾಡಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ, ಡೆಫಿನೆಟ್ಲಿ. ನಾವು ಸಾಫ್ಟ್ ಆಗಿ ಯೂಸ್ ಮಾಡಬೇಕು. ಅಂಡ್ ಇಟ್ ಈಸ್ ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಸರ್. ಇದು ಆಯಿಲ್ ಕಡಿಮೆ ತಗೊಳುತ್ತೆ. ಸ್ಟೀಲೇ ಬೇಕಂತ ಬರ್ತಾರೆ, ಬಟ್ ನನಗೆ ಸ್ಟೀಲ್ ಪೂರ್ತಿ ಇರೋದು ಬೇಡ, ನನಗೆ ಸ್ಟಿಕ್ ಆಗಬಾರ್ದು ಅಂತ ಹೇಳೋರು ಇದು ತಗೊಳ್ತಾರೆ. ರಿಚ್ ನಾನ್ ಸ್ಟಿಕ್. ಇದು ಅನಿಕೋಮ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇದು ಬಿಟ್ಟು ನೆಕ್ಸ್ಟ್ ಒಂದು ಪ್ಯಾಟರ್ನ್ ಬಂದಿದೆ ಸರ್. ನನಗೆ ನಾನ್ ಸ್ಟಿಕ್ಕೇ ಬೇಡ ಅಂತ ಹೇಳೋರಿಗೆ ಇದು ಸೆರಾಮಿಕ್. ಇದು ನಾನ್ ಸ್ಟಿಕ್ ಅಲ್ವೇ? ಇದು ನಾನ್ ಸ್ಟಿಕ್ ಇಲ್ಲ, ಸೆರಾಮಿಕ್. ಇದು
ಈಗ ಸೆರಾಮಿಕ್ ಪಾತ್ರೆ ಎಲ್ಲ ಯೂಸ್ ಮಾಡ್ತೀವಿ ಇಲ್ವಾ, ವೈಟ್ ಕಲರ್ ಬರುತ್ತೆ, ಬ್ಲೂ ಕಲರ್ ಬರುತ್ತೆ, ಆ ತರ ಇದು ನಾನ್ ಸ್ಟಿಕ್ ಇಲ್ಲ, ಸೆರಾಮಿಕ್ದು ಹನಿಕೋಮ್ ಸ್ಟ್ರಕ್ಚರ್, ಸೆರಾಮಿಕ್ ಕೋಟೆಡ್ ಇದೆ. ಇಟ್ಸ್ ನಾಟ್ ಬ್ಯಾಡ್ ಫಾರ್ ಯುವರ್ ಹೆಲ್ತ್. ಓಕೆ ಸರ್, ಓಕೆ. ಇದು ಬಿಟ್ಟು ನೆಕ್ಸ್ಟ್ ಈಗ ನಾನು ನಿಮಗೆ ಹನಿಕೋಮ್ ಸ್ಟ್ರಕ್ಚರ್ನಲ್ಲಿ ರಿಚ್ ನಾನ್ ಸ್ಟಿಕ್ದು ಒಂದು ತೋರಿಸಿದ್ದೀನಿ, ಆಮೇಲೆ ಸೆರಾಮಿಕ್ದು ತೋರಿಸಿದ್ದೀನಿ. ಈಗ ನನಗೆ ನಾನ್ ಸ್ಟಿಕ್ಕೇ ಬೇಡ, ಓಕೆ, ನನಗೆ ನಾನ್ ಸ್ಟಿಕ್ ಥರ ಒಂದು ಪಾತ್ರೆ ಬೇಕು ಅಂದರೆ ಪ್ರೆಸ್ಟೀಜ್ನಲ್ಲಿ ಹೊಸ ಲಾಂಚ್ ಇದು ನೋಡಿ. ನಾನ್ ಸ್ಟಿಕ್ ಅಲ್ಲ ಇದು, ನಾನ್ ಸ್ಟಿಕ್ಕೇ ಇಲ್ಲ, ಹನಿಕೋಮ್ ಸ್ಟ್ರಕ್ಚರ್ ಸ್ಟೀಲ್ನಲ್ಲೇ ಮಾಡಿದ್ದಾರೆ, ಸ್ಟೀಲಲ್ಲೇ ಮಾಡಿದ್ದಾರೆ. ಓಕೆ ಸರ್, ನೋಡಿ ಹೊಸದಾಗಿ ಟ್ರೈಪ್ಲೈ, ಆಗಿದೆಯಲ್ಲ ಸರ್, ಹೊಸ ಕಾನ್ಸೆಪ್ಟು. ಓಕೆ. ಯಾವ್ದು ಬ್ರ್ಯಾಂಡ್ ನಲ್ಲಿ ನೀವು ನೋಡಕ್ಕಾಗಲ್ಲ, ಯಾವ್ದು ಬ್ರ್ಯಾಂಡ್ ಅಲ್ಲಿ ಆಯಿಲ್ ಕಡಿಮೆ ತಗೊಳುತ್ತೆ, ಓಕೆ, ಸ್ಕ್ರಾಚ್ ಆಗಲ್ಲ, ಸ್ಕ್ರಾಚ್ ಫ್ರೀ. ಇನ್ನೊಂದು ಇದರಲ್ಲಿ ಬೆನಿಫಿಟ್ ಏನಂದ್ರೆ ನೋಡಿ ನೋಡಿ ಏನು ಸರ್ ಅದು? ಇದು ಸಿಲಿಕಾನ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಇಲ್ಲಿ, ಇದು ಸ್ಟೀಲು. ಈಗ ನೀವು ಲಿಫ್ಟ್ ಮಾಡೋ ಟೈಮ್ನಲ್ಲಿ ಹಿಂಗೆ ಲಿಫ್ಟ್ ಮಾಡ್ತೀವಿ ಇಲ್ವಾ, ಈಟು ಮೇಲೆ ಇರಲ್ಲ, ಕೆಳಗನೆ ಇರುತ್ತೆ. ನಿಮ್ಗೆ ಬಟ್ಟೆ ಏನು ಬೇಡ, ಜಸ್ಟ್ ಸಿಲಿಕಾನ್ ಇಟ್ಕೊಂಡು ಹಂಗೆ ನೀವು ಲಿಫ್ಟ್ ಮಾಡಕ್ಕಾಗತ್ತೆ. ಸೊ ಈ ಮಾಡೆಲ್ ಕೊಟ್ಟಿದ್ದಾರೆ, ಈ ಪ್ಯಾಟರ್ನ್ ಬಂದಿರೋದು. ಓಕೆ ಸರ್. ಸೊ ಇದು ಯಾವ್ದು ಬ್ರ್ಯಾಂಡ್ ನಲ್ಲಿನೂ ನೀವು ನೋಡಕ್ಕಾಗಲ್ಲ. ಹೌದು ಸರ್, ಎಲ್ಲೂ ನೋಡಿಲ್ಲ ಸರ್ ಅದು. ಇದನ್ನು 42% ಆನ್ ಎಕ್ಸ್ಚೇಂಜ್ ಬರುತ್ತೆ ನಿಮಗೆ. ಈಗ ಹನಿಕೋಮ್ ಸ್ಟ್ರಕ್ಚರ್ ನಲ್ಲಿ ಬಂತು. ಈಗ ಬೇರೆ ಏನಾದ್ರು ಪ್ಯಾಟರ್ನ್ ಇದೆ ಅಂತ ಕೇಳಿದ್ರೆ ಓಕೆ ಸರ್, ಆಮರ್ಡ್, ಓಕೆ, ಆಮರ್ಡ್, ಓಹೋ, ಆಮರ್ಡ್ ಆಮರ್ಡ್ನು ಇದೆ ನಿಮಗೆ. ಇದರಲ್ಲಿ ಫ್ರೈ ಪ್ಯಾನು ಸಿಗುತ್ತೆ, ನಾರ್ಮಲ್ ಕಡಾಯಿಸು ಸಿಗುತ್ತೆ. ಈಗ ಆಮರ್ಡ್ ಅಂದ್ರೆ ಈಟ್ ರೆಸಿಸ್ಟೆಂಟ್, ಓಕೆ, ಒಂದು ಈಟ್ ರೆಸಿಸ್ಟೆಂಟ್. ನಂಬರ್ 2 ಬಂದು ನಿಮಗೆ ಸ್ಕ್ರಾಚ್ ಪ್ರೂಫ್ ಅಂತ ಹೇಳಕ್ಕಾಗುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ಈ ಕಡಾಯಿನಲ್ಲಿ ನೀವು ಯೂಸ್ ಮಾಡಿದ್ರೆ ಸ್ಕ್ರಾಚ್ ಕಾಣಿಸುತ್ತೆ, ಇದರಲ್ಲಿ ಸ್ಕ್ರಾಚ್ ಕಾಣಿಸುತ್ತೆ. ಈಗ ಇದರಲ್ಲಿ ಆಮರ್ಡ್ ಇರೋ ಜಾಗನಲ್ಲಿ ಸ್ಕ್ರಾಚೇ ಕಾಣಿಸಲ್ಲ. ಓಕೆ, ಅದಕ್ಕೋಸ್ಕರ ಈ ಶೈನಿಂಗ್ ಬಂದು ಮೆನಿ ಇಯರ್ಸ್ ಇಟ್ ವಿಲ್ ಬಿ ದ ಸೇಮ್, ಹಿಂಗೆ ಇರುತ್ತೆ ಎಷ್ಟೇ ವರ್ಷ. ಫಾರ್ ಎಕ್ಸಾಂಪಲ್ ಇದು ಶೇಡ್ ಆಗುತ್ತೆ, ಆಮರ್ಡ್ ಇರೋ ಜಾಗನಲ್ಲಿ ನಿಮಗೆ ಓಕೆ, ಸ್ಕ್ರಾಚ್ ಪ್ರೂಫು, ಶೈನಿಂಗ್ ಹಂಗೆ ಇರುತ್ತೆ ನಿಮ್ಗೆ, ಏನೂ ಆಗೋದಿಲ್ಲ, ಏನೇ ಆಗಲ್ಲ, ಶೈನಿಂಗ್ ತುಂಬಾ ವರ್ಷ ಹಂಗೆ ಇರುತ್ತೆ. ಓಕೆ ಸರ್. ಸೊ ಆ ಶೈನಿಂಗ್ ಇದ್ರೆ ಏನಂತ ಕೇಳ್ತಾರೆ, ಹೊಸ ಪಾತ್ರೆ ತರ ಕಾಣಿಸುತ್ತೆ, ತುಂಬಾ ವರ್ಷ ನೀವು ಯೂಸ್ ಮಾಡ್ತೀರಿ ಅಷ್ಟೇ. ಈಗ ಯಾವ್ದು ಪಾತ್ರನೂ ಒಂದು ಕುಕ್ಕಿಂಗ್ ಮಾಡ್ತೀವಿ ನಾವು, ಕುಕ್ಕಿಂಗ್ ಮಾಡೋ ಟೈಮ್ನಲ್ಲಿ ಏನಾದ್ರು ಹೊಸದು ಪಾತ್ರ ತಗೊಳ್ತೀವಿ, ಇಲ್ಲ ಹೊಸ ಅಡಿಗೆ ಮನೆಯಲ್ಲಿ ಬೇರೆ ಏನಾದ್ರು ತಗೊಂಡಿದ್ರೆ ಅದ್ರ ಮೇಲೆ ತುಂಬಾ ಲವ್ ಇರುತ್ತೆ, ಪ್ರೀತಿ ಇರುತ್ತೆ, ಅದರಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಈಗ ಎಷ್ಟು ಶೈನಿಂಗ್ ಇದೆಯೋ, ಎಷ್ಟು ವರ್ಷ ನಿಮ್ಗೆ ಈ ಪಾತ್ರೆ ಚೆನ್ನಾಗಿ ಕಾಣಿಸ್ತೋ ಅಷ್ಟು ವರ್ಷ ನೀವು ಚೆನ್ನಾಗಿ ಕುಕ್ ಮಾಡ್ತಾ ಇರ್ತೀರಿ. ಎಸ್, ಅದನ್ನೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಅದು ಬಿಟ್ಟು ಈ ಗೋಲ್ಡ್ ಪ್ಲೇಟೆಡ್ದು ತೋರಿಸಿದ್ದೀನಿ, ಇದು ಒಂದು ಪ್ಯಾಟರ್ನ್ ಸರ್. ಗೋಲ್ಡ್ ಪ್ಲೇಟೆಡ್ ಸರ್, ಇದು ಗೋಲ್ಡ್ ಪ್ಯಾಟರ್ನ್ ಬರುತ್ತೆ ನಿಮಗೆ, ಗೋಲ್ಡ್ ಶೇಡೆಡ್ ಹ್ಯಾಂಡಲ್ಸು, ನಾಬ್ಸು ಗೋಲ್ಡ್ ಶೇಡೆಡ್ ಬರುತ್ತೆ. ಏನು ಸರ್, ಪ್ರೀಮಿಯಂ ತರನಾ ಏನು ಸರ್ ಬಿಟ್ಟಿರೋದು? ಪ್ರೀಮಿಯಂ ಕಾನ್ಸೆಪ್ಟ್. ಪ್ರೀಮಿಯಂ ಕಾನ್ಸೆಪ್ಟ್ ಸರ್. ಈಗ ಇದರಲ್ಲಿ ಒಂದು ಪಲ್ಯ ಏನಾದ್ರು ಮಾಡ್ತೀರಿ, ಓಕೆ, ಈಗ ನಾರ್ಮಲ್ ಪಾತ್ರೆನಲ್ಲಿ ನಿಮ್ಮ ಡೈನಿಂಗ್ ಟೇಬಲ್ ನಲ್ಲಿ ಇಡೋದಕ್ಕೂ ಇದರಲ್ಲಿ ಇಡೋದಕ್ಕೂ ಒಂದು ಗೋಲ್ಡ್ ಲುಕ್ ಕೊಡುತ್ತೆ ಸರ್. ಅದೇ ಪ್ರೆಸೆಂಟ್ ಮಾಡೋದು ತುಂಬಾ ನಮ್ ಗೆಸ್ಟ್ ಬಂದ್ರು ನೋಡಿದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಹೌದು, ಓಕೆ ಸರ್. ಸೊ ಈಗ ನಾನು ಟ್ರೈಪ್ಲೈನಲ್ಲಿ ನಾರ್ಮಲ್ ಟ್ರೈಪ್ಲೈ ತೋರಿಸಿದ್ದೀನಿ, ಗೋಲ್ಡ್ ಶೇಡೆಡ್ ಹ್ಯಾಂಡಲ್ಸ್ ಇರೋ ಇದನ್ನು ತೋರಿಸಿದ್ದೀನಿ, ಆಮರ್ಡ್ದು ತೋರಿಸಿದ್ದೀನಿ, ನೆಕ್ಸ್ಟ್ ನಿಮಗೆ ಹನಿಕೋಮ್ದು ತೋರಿಸಿದ್ದೀನಿ, ಹನಿಕೋಮ್ದು ಆದಮೇಲೆ ಹನಿಕೋಮ್ನಲ್ಲಿ ರಿಚ್ ನಾನ್ ಸ್ಟಿಕ್ ತೋರಿಸಿದ್ದೀನಿ, ಸೆರಾಮಿಕ್ದು ತೋರಿಸಿದ್ದೀನಿ, ಆಮೇಲೆ ಡಿಸೈನರ್ ಪ್ಯಾಟರ್ನು ತೋರಿಸಿದ್ದೀನಿ. ನಿಮಗೆ ಇಷ್ಟು ವೆರೈಟೀಸ್ ಅವೈಲೇಬಲ್ ಇದೆ ಸರ್. ಅದು ಬಿಟ್ಟು ಈ ಪ್ಯಾಟರ್ನಲ್ಲಿ ನಿಮಗೆ ಟ್ರೈಪ್ಲೈನಲ್ಲಿ ಕ್ಯಾಸ್ರೋಲ್ಸು, ಅಂಡಿ ಬರುತ್ತೆ ಟ್ರೈಪ್ಲೈನಲ್ಲಿ, ನಾರ್ಮಲ್ ಹಾಲು ಕಾಫಿ ಮಾಡೋದಕ್ಕೆ ನಿಮಗೆ ಡಿಫ್ರೆಂಟ್ ಸೈಜಸ್ನಲ್ಲಿ ನೋಡಿ. ಇದು ಕಾಫಿ ಟ್ರೈಪ್ಲೈ, ಟೀ ಕಾಫಿ ಮಾಡೋದಕ್ಕೆ ಇದು ಯೂಸ್ಫುಲ್ ಇರುತ್ತೆ. ಇದು ಮ್ಯಾಜಿಕ್ ಬೇಸ್ ಅಂತ ಒಂದು ಪ್ರಾಡಕ್ಟ್ ಸರ್. ಏನು ಸರ್ ಇದು? ಮ್ಯಾಜಿಕ್ ಬೇಸ್, ಸರ್ಜಿಕಲ್ ಸ್ಟೀಲ್ ತರ ಇದು, ವೆಯ್ಟ್ ತುಂಬಾ ಚೆನ್ನಾಗಿರುತ್ತೆ, ಕಾಸ್ಟ್ಲಿ ಪ್ರಾಡಕ್ಟ್ ಇದು. ತುಂಬಾ ತೂಕ ಇದೆ ಸರ್ ಅದು? ನೋಡಿ ಸರ್, ಟ್ರೈಪ್ಲೈಕ್ ಅಂತ ತುಂಬಾ ತೂಕ ಇರುತ್ತೆ ನಿಮಗೆ. ಏನು ಸರ್, ತುಂಬಾ ತೂಕ ಇದೆ? ಹಾಂ, ಓಕೆ. ಏನು ಸರ್ ಇದು ಯೂಸ್ ಹೊಸದಾಗಿ ಬಿಟ್ಟಿರೋದು? ಸರ್ ಇದು ಈಟ್ ಚೆನ್ನಾಗೇ ಇರುತ್ತೆ ಸರ್ ನಿಮಗೆ. ಈಟ್ ಫಾಸ್ಟ್ ಹೀಟಿಂಗ್ ಆಗುತ್ತೆ, ಫಾಸ್ಟ್ ಹೀಟಿಂಗ್ ಆಗುತ್ತೆ. 3790 MRP. ಓಕೆ. ಈ ಜಸ್ಟ್ ಮಿಲ್ಕ್ ಪ್ಯಾನು 3790. ವೆರಿ ಕಾಸ್ಟ್ಲಿ ಪ್ರಾಡಕ್ಟ್. 46% ಆನ್ ಎಕ್ಸ್ಚೇಂಜ್. ಓಕೆ. ಇದ್ರ ಮೇಲೆ 46, ಒಂದು ದೋಸೆ ತವ ಕೊಟ್ಟರೆ ನಿಮಗೆ 46% ಆನ್ ಎಕ್ಸ್ಚೇಂಜಲ್ಲಿ ಸಿಗುತ್ತೆ. ಓಕೆ ಸರ್. ಅದೇ ಮ್ಯಾಜಿಕ್ ಬೇಸ್ನಲ್ಲಿ ಕ್ಯಾಸ್ರೋಲ್. ಓಕೆ, ಸೇಮ್ ಕಾನ್ಸೆಪ್ಟ್ ಇದೆ. ಹಾಂ, ಇದರಲ್ಲಿ ನೋಡಿ ನಿಮಗೆ ಮೆಷರ್ಮೆಂಟು ಕೊಟ್ಟಿರ್ತಾರೆ, ಎಷ್ಟು ಎಲ್ಲ ನಮ್ಮ ಮೆಷರ್ಮೆಂಟು ಕಾಣಿಸ್ತೆ ನೋಡಿ. ಓಕೆ ಸರ್. ಇದು ಒಂದು ರಿಚ್ ಲುಕ್ ಕಾಣಿಸ್ತೆ ನೋಡಿ ಸರ್. ಹೌದು ಸರ್, ಹೆಂಗಿದೆ ನೋಡಿ.
ಫುಲ್ ರಿಚ್ ಆಗಿದೆ. ಓ ಹ್ಯಾಂಡಲ್ಸ್ ಹತ್ರ ಎಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿರುತ್ತೆ ಇದು. ಓಕೆ. ನಾನು ಆಮಡ್ದು ತೋರಿಸಿದ್ದೀನಿ ನಿಮಗೆ. ಹೌದು. ಆಮಡ್ನಲ್ಲಿ ಕಡಾಯಿ ಸರ್ ಇದು. ಹಾಂ ಆಮಡ್ ಇದು ಫುಲ್ ಶೈನಿಂಗ್ ಇದೆಯಲ್ಲ ಸರ್. ಹಾಂ ನಾರ್ಮಲ್ ಟ್ರೈಪ್ಲೈಗ್ ಅಂದರೆ ಇದು ನಿಮಗೆ ಲುಕ್ ಚೆನ್ನಾಗಿ ಕಾಣಿಸ್ತದೆ. ಓಕೆ ಸರ್. ಓಕೆ. ಹ್ಯಾಂಡಲ್ಸೇ ಡಿಫ್ರೆಂಟ್ ಇರುತ್ತೆ ಸರ್ ನಿಮಗೆ. ಇದನ್ನು ಓಕೆ. ಹ್ಯಾಂಡಲ್ಸೇ ಚೆನ್ನಾಗಿರುತ್ತೆ. ಆಪರ್ಚುನಿಟಿ. ಓಕೆ. ಎರಡು ಡಿಫ್ರೆಂಟ್ ಸೈಜ್ನಲ್ಲಿ ಆಪರ್ಚುನಿಟಿ ಬರುತ್ತೆ. ಇನ್ನೊಂದು ಒಂದು ಒಳ್ಳೆ ನಿಮಗೆ ತೋರಿಸ್ತೀನಿ ಸರ್. ಓಕೆ. ಟ್ರೈಪ್ಲೈನಲ್ಲಿ ಕಡಾಯಿ ಮಲ್ಟಿ ಕಡಾಯಿ ಲಾಂಚ್ ಮಾಡಿದ್ದಾರೆ. ಮಲ್ಟಿ ಕಡಾಯಿ ಓಕೆ. ನೋಡಿ ಸರ್ 4 ಪ್ಲೇಟ್ಸ್ ಬರುತ್ತೆ ಸರ್. ಓಕೆ ಸರ್. ಡೋಕ್ಲಾ ಮಾಡೋದಕ್ಕೆ. ಓಕೆ. ಬಟನ್ ಇಡ್ಲಿ, ಬೇಬಿ ಇಡ್ಲಿ ಅಂತ ಹೇಳ್ತೀವಿ. 2 ಇಡ್ಲಿ ಪ್ಲೇಟ್ಸ್. ಓಕೆ ಸರ್. ಈಗ ನೀವು ಇಡ್ಲಿ ಮಾಡೋದಂದ್ರೆ ನೀವು ಇದು ಯೂಸ್ ಮಾಡೋಕ್ಕಾಗತ್ತೆ. ಹೌದು ಸರ್. ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ದೊಡ್ಡವ್ರಿಗೆ ಇಡ್ಲಿ ಒಂದು, ಚಿಕ್ಕವ್ರಿಗೆ ಬಟನ್ ಇಡ್ಲಿ. ಅದು ಸ್ನ್ಯಾಕ್ಸ್ ಮಾಡೋದಕ್ಕೆ ಯೂಸ್ ಮಾಡೋಕ್ಕಾಗುತ್ತೆ. ಇದರಲ್ಲಿ ಡೋಕ್ಲಾ ಮಾಡೋದಕ್ಕೆ, ತಟ್ಟೆ ಇಡ್ಲಿ ಥರ ಮಾಡಿ ನೀವು ಕಟ್ ಮಾಡೋಕ್ಕಾಗುತ್ತೆ. ಮೋಮೋಸು ಇಡೋಕ್ಕಾಗುತ್ತೆ. ಎನಿಥಿಂಗ್, ಎನಿ ಸ್ಟೀಮಿಂಗ್ ಐಟಮ್ಸ್ ಯು ಕ್ಯಾನ್. ವೆಜಿಟೇಬಲ್ಸು ಬೇಕಾದ್ರೆ ಎಲ್ಲನೂ ಸ್ಟೀಮ್ ಮಾಡೋಕ್ಕಾಗುತ್ತೆ. ಆಲ್ ಇನ್ ಒನ್ ಅಂತ ಹೇಳ್ಬೋದು. ಈಗ ನಾರ್ಮಲಿ ಒಂದು ಟ್ರೈಪ್ಲೈ ಕಡಾಯಿ ತೊಗೊಂಡ್ರೆ ನಿಮಗೆ ಒಂದು 3,000-4,000 ರೂಪಾಯಿ ಆಗುತ್ತೆ. ಇದು ನೋಡಿ, ಪೂರಿ ಮಾಡೋದಕ್ಕೆ, ಚಿಕನ್ ಮಾಡೋದಕ್ಕೆ, ಫಿಶ್ ಕರಿ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡೋಕ್ಕಾಗುತ್ತೆ. ಟ್ರೈಪ್ಲೈ ಕಡಾಯಿ ಇದು. ಟ್ರೈಪ್ಲೈ ಕಡಾಯಿ ಪ್ರತಿಯೊಂದು ಎಲ್ಲಾನು ಮಾಡೋಕ್ಕಾಗುತ್ತೆ. ನಾನು ಜಸ್ಟ್ ನಿಮಗೆ ಒಂದು 4 ಪದಾರ್ಥ ಮಾಡೋದಕ್ಕೆ ಹೇಳ್ತಾ ಇರೋದು. ಎವ್ರಿಥಿಂಗ್ ಯು ಕ್ಯಾನ್ ಡು. ಒಂದು ಮಲ್ಟಿ ಕಡಾಯಿ ಇದ್ರೆ ನೀವು ಸ್ಟೀವ್ ಮಾಡೋಕ್ಕಾಗುತ್ತೆ, ರೈಸು ಮಾಡೋಕ್ಕಾಗುತ್ತೆ, ಇದರಲ್ಲಿ ಎಲ್ಲನೂ ಮಾಡೋಕ್ಕಾಗುತ್ತೆ. ಆಲ್ ಇನ್ ಒನ್ ಅಂತ ಹೇಳ್ಬೋದು. MRP ಬಂದು 6,595. ಓಕೆ ಸರ್. ನೀವು ಒಂದು ಹಳೆಯ ದೋಸೆ ತವ ಕೊಟ್ಟರೆ 4,000 ರೂಪೀಸ್. ಬರೀ 4,000 ರೂಪೀಸ್. ಓಕೆ. ಆಲ್ಮೋಸ್ಟ್ 42% ಆನ್ ಎಕ್ಸ್ಚೇಂಜ್. ಓಕೆ ಸರ್. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸ್ಟಾಕ್ ಅವೈಲೇಬಲ್ ಇದೆ. ಈಗ ಟ್ರೈಪ್ಲೈ ಬಿಟ್ಟು ನನಗೆ ನಾನ್ ಸ್ಟಿಕ್ ಬೇಡ, ಸೆರಾಮಿಕ್ ಬೇಡ ಅಂತ ಹೇಳೋರಿಗೆ ಕ್ಯಾಸ್ಟ್ ಐನು ಅವೈಲೇಬಲ್ ಇದೆ ಪ್ರೆಸ್ಟೀಜ್ನಲ್ಲಿ. ನೋಡಿ, ನೀವು ಇದು ದೋಸೆ ತವ, ಚಪಾತಿ ತವ, ಓಕೆ, ಇದು ಪಡ್ಡು ಮಾಡೋದು. ಓಕೆ ಸರ್. ಪಡ್ಡು ಮಾಡೋದಕ್ಕೆ 3 ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ಓಕೆ. ಕಡಾಯಿಸು 2 ಸೈಜು. ಓಕೆ ಸರ್. ಈಗ ನಮಗೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತಾರೆ. ಕ್ಯಾಸ್ಟ್ ಐರನ್ ಅಂದರೆ ಮೇಂಟೈನ್ ಮಾಡಬೇಕು. ಹೌದು ಸರ್. ಹೆಲ್ತ್ಗೆ ತುಂಬ ಒಳ್ಳೆಯದು ಕ್ಯಾಸ್ಟ್ ಐರನ್. ಕ್ಯಾಸ್ಟ್ ಐರನ್ ಯೂಸ್ ಮಾಡಿದ್ರೆ ನಮಗೆ ಅಯನ್ ಕಂಟೆಂಟ್ ಬಾಡಿಗೆ ಬರುತ್ತೆ. ಹೌದು ಸರ್. ಇಲ್ಲಾಂದರೆ ಏನು ಮಾಡಬೇಕು, ಡಾಕ್ಟರ್ ಹತ್ರ ಹೋಗಿ ಅಯನ್ ಟ್ಯಾಬ್ಲೆಟು ಇಲ್ಲ ಟಾನಿಕ್ ತೊಗೋಬೇಕು. ಸೊ ಅಯನ್ ಯೂಸ್ ಮಾಡಿ ಹೆಲ್ತು ಚೆನ್ನಾಗಿ ನೋಡ್ಕೊಳ್ಳಿ. ಈಗ ನನಗೆ ಮೇಂಟೈನ್ ಮಾಡೋದಕ್ಕೆ ಟೈಮ್ ಇಲ್ಲ ಸರ್ ಅಂತಾರೆ, ಅವ್ರಿಗೆಲ್ಲ ಈ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಇದು ಕ್ಯಾಸ್ಟ್ ಐರನ್. ಇದು ನೈಟ್ರೈಡ್ ಬಂದು ಇನ್ಫ್ಯೂಸ್ ಮಾಡಿರೋ ಪ್ರಾಡಕ್ಟ್. ಇದು ಮೇಲೆ ರಸ್ಟ್ ಆಗಲ್ಲ, ಇಲ್ಲಿ ರಸ್ಟ್ ಆಗಲ್ಲ, ನಿಮಗೆ ಒಳಗನು ರಸ್ಟ್ ಆಗಲ್ಲ. ಮೇಂಟೈನ್ ಮಾಡೋದು 0%. ಇದು ಮೇಂಟೆನೆನ್ಸ್ ಇಲ್ಲ ಸರ್. 0%. ವಾಶ್ ಮಾಡಿ ಕಾಟನ್ ಕ್ಲಾತ್ ನಲ್ಲಿ ವೈಪ್ ಮಾಡಿ ಹಂಗೆ ಇಟ್ಬಿಡಿ. ಅದಕ್ಕೆಲ್ಲ ಆಯಿಲ್ ಅಪ್ಲೈ ಮಾಡಿ ಇಡಬೇಕು. ಇದಕ್ಕೆ ಆ ಥರ ಏನೂ ಇಲ್ಲ. ಮೇಂಟೆನೆನ್ಸೇ ಇಲ್ಲ. ಇದು ನಿಮಗೆ ಫ್ರೈ ಪ್ಯಾನು ಸಿಗುತ್ತೆ. ಇದೆಲ್ಲ ಫ್ರೈ ಪ್ಯಾನ್, ಡಿಫ್ರೆಂಟ್ ಸೈಜಸ್ಸು. ಇದನ್ನು ಫ್ರೈ ಪ್ಯಾನು ನೋಡಿ. ಸೊ ಇದೆಲ್ಲ ನಿಮಗೆ 42% ಆನ್ ಎಕ್ಸ್ಚೇಂಜ್ ಬರುತ್ತೆ. ಇದು ಒಂದು ಪ್ಯಾಟರ್ನು ಫ್ರೈ ಪ್ಯಾನು. ಅದು ಬಿಟ್ಟರೆ ಕಡಾಯಿ ನೋಡಿ. ಈ ಕಡಾಯಿ ಸೇಮ್ ಕಾನ್ಸೆಪ್ಟ್ ಸರ್. ಸೇಮ್ ಕಾನ್ಸೆಪ್ಟ್ ಸರ್. ಓಕೆ. ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಕ್ಲಾಸಿಕಲ್ ಥಿಂಗ್ ಸರ್. ಲುಕ್ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಇಟ್ಟರೆ, ಡೈನಿಂಗ್ ಟೇಬಲ್ನಲ್ಲಿ ಇಟ್ಟರೆ ಒಂಥರ ಚೆನ್ನಾಗಿ ಕಾಣಿಸ್ತದೆ. ಕಿಚನ್ಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಸೊ ಅದನ್ನು ಡಿಫ್ರೆಂಟ್ ಸೈಜಸ್ನಲ್ಲಿ ನಿಮಗೆ ಸಿಗುತ್ತೆ ಸರ್. ತವಾ, ಫ್ರೈ ಪ್ಯಾನ್ ಎಲ್ಲ ನಿಮಗೆ ಸಿಗುತ್ತೆ ಸರ್. ಇದು ಸೆರಾಮಿಕ್ದು ಫ್ರೈ ಪ್ಯಾನ್. ಸೆರಾಮಿಕ್ ಡೈಕ್ಯಾಸ್ಟು. ಇದು ಸೆರಾಗ್ಲೈಡ್ ಅಂತ ಹೇಳ್ತೀವಿ. ಸೆರಾಗ್ಲೈಡ್ ಯು, ಸೆರಾಗ್ಲೈಡ್ ಪ್ಯಾಟರ್ನು. ಟ್ರೈಪ್ಲೈ ಇದು ಫ್ರೈ ಪ್ಯಾನು. ಈ ಪ್ಯಾಟರ್ನ್ ಜಾಸ್ತಿ ಹೋಗ್ತಾ ಇದೆ ಸರ್ ಈಗ. ಹೌದು ಸರ್. ಟ್ರೆಂಡಿಂಗ್ ಸೆರಾಮಿಕ್ನಲ್ಲಿ ಸೆರಾಮಿಕ್ ಕೋಟೆಡು ದೋಸೆ ತವ ನಿಮಗೆ 42% ಆನ್ ಎಕ್ಸ್ಚೇಂಜ್ ಬರುತ್ತೆ. ಈ ನೋಡಿ 30 ಸೆಂಟಿಮೀಟರ್ ತವ. ಆಮೇಲೆ ಇದು ಚಪಾತಿ ತವ. ಇದನ್ನು ಚೆನ್ನಾಗಿ ಹೋಗುತ್ತೆ. ಹನಿಕೋಮ್ ಸ್ಟ್ರಕ್ಚರ್ದು. ಇದೆಲ್ಲ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಸರ್. ಎಲ್ಲನೂ ಸ್ಟಾಕ್ ಅವೈಲೇಬಲ್ ಇದೆ ನೋಡಿ. ಇದು 30 ಸೆಂಟಿಮೀಟರು. ಇದು 25. ಇದು 28 ಸೆಂಟಿಮೀಟರ್. 30 ಸೆಂಟಿಮೀಟರ್, 28 ಸೆಂಟಿಮೀಟರ್,
25 ಈ ಸೆಂಟಿಮೀಟರ್. ಚಪಾತಿ ಇದೆ ಸರ್ ಇದು. ಹಾಂ, ಚಪಾತಿ, ಹೋಳಿಗೆ, ಓಕೆ ರೋಟಿ, ಓಕೆ ಪರೋಟ, ಪರಾತ ಓಕೆ ಎಲ್ಲನೂ ಮಾಡೋಕ್ಕಾಗುತ್ತೆ ಅದರಲ್ಲಿ. ನೆಕ್ಸ್ಟ್ ಬಂದು ನನಗೆ ಅನಡೈಸ್ನಲ್ಲಿ ಚಪಾತಿ ಮಾಡೋದಕ್ಕೆ ಬೇಕಂದರೆ ಈ ತವಾ ಅವೈಲೇಬಲ್ ಇದೆ, ಓಕೆ ಸರ್ ಅನಡೈಸ್ ತವಾ. ಓಕೆ ಇದೆಲ್ಲ 32% ಬರುತ್ತೆ ನಿಮಗೆ ಆನ್ ಎಕ್ಸ್ಚೇಂಜ್. ಚಪಾತಿ ತವಾ ಇದು ಅನಡೈಸ್ಡ್ ಕೆಳಗೆ ಅನಡೈಸ್ಡ್ ಇರುತ್ತೆ, ಓಕೆ ಮೇಲೆ 6 ಲೇಯರ್ಸ್ ಕೋಟೆಡ್ ಇರುತ್ತೆ ನಿಮಗೆ. ಓಕೆ 6 ಲೇಯರ್ಸ್ 6 ಲೇಯರ್ಸ್ ಕೋಟೆಡು. ಇದೆಲ್ಲ 30-35% ಬರುತ್ತೆ ಓಕೆ ಆನ್ ಎಕ್ಸ್ಚೇಂಜ್. ನೀವು ಏನು ಪಾತ್ರ ಕೊಡ್ತೀರೋ, ಹಾಂ ಏನು ವೆಸಲ್ ಕೊಟ್ಟು ಏನು ತಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ Depend ಆಗುತ್ತೆ. ಪರ್ಸೆಂಟೇಜು. ಓಕೆ ಪ್ರಾಡಕ್ಟ್ಸ್ ಎಲ್ಲ ಅವೈಲಬಲ್ ಇದೆ. ಓಕೆ ಸರ್ ಅದು ಬಿಟ್ಟು ನಿಮಗೆ ದೊಡ್ಡದು ಚಿಕ್ಕದು ಗ್ರಿಲ್ಲಿಂಗ್ ಪ್ಯಾನು, ನಾರ್ಮಲ್ ಡೈಗ್ಯಾಸ್ ಗ್ರಿಲ್ ಪ್ಯಾನು, ಓಕೆ ಸರ್ ಸೆರಾಮಿಕ್ನಲ್ಲಿ ಗ್ರಿಲ್ ಪ್ಯಾನು, ಸೆರಾಮಿಕಲ್ಲೂ ಇದೆ ಸರ್. ಸೆರಾಮಿಕ್ನಲ್ಲಿನೂ ಗ್ರಿಲ್ ಪ್ಯಾನ್ ಇದೆ ಸರ್. Okay. ಇದೆಲ್ಲ ಫಿಶ್ ಗ್ರಿಲ್ ಮಾಡ್ತಾರೆ ಅಲ್ವಾ ನಾರ್ಮಲಿ, ಓಕೆ ಫಿಶ್ ಗ್ರಿಲ್ ಮಾಡೋದು, ಚಿಕನ್ ಗ್ರಿಲ್ ಮಾಡೋದು, ಪನ್ನೀರ್ ಗ್ರಿಲ್ ಮಾಡೋದು, ಮಶ್ರೂಮ್ ಗ್ರಿಲ್ ಮಾಡೋದು ಎಲ್ಲದಕ್ಕೂ ಯೂಸ್ ಮಾಡೋಕ್ಕಾಗುತ್ತೆ. ಓಕೆ ಸರ್ ಆಲೂ ಪಲ್ಯ ಏನಾದ್ರು ಮಾಡ್ತಾರೆ, ಗ್ರಿಲ್ ಮಾಡಿ ಮಾಡ್ತಾರೆ ಅಲ್ವಾ, ಹೌದು ಸರ್. ಆ ಥರ ಇರೋದು ಇದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಕಡಿಮೆ ತಗೊಳುತ್ತೆ, ಓಕೆ ಲೆಸ್ ಆಯಿಲ್ ಸಾಕು. ಲೆಸ್ ಆಯಿಲ್. ಓಕೆ ಸರ್ ಇಷ್ಟೆಲ್ಲ ತೋರಿಸಿಲ್ಲ, ಮತ್ತೆ ಕುಕ್ಕರ್ಸ್ ಎಲ್ಲ ಏನಾದ್ರು ತೋರಿಸಲ್ಲ ಸರ್ ಕುಕ್ಕರ್ ಬಂದು ಪ್ರೆಸ್ಟೀಜ್ ಅಂದರೆ ಎಲ್ಲರಿಗೂ ಕುಕ್ಕರ್ ಅಂತೂ ಗೊತ್ತು. ಹೌದು ಫಸ್ಟ್ ನಾರ್ಮಲಿ ಸರ್ ಹಾಂ ಪ್ರೆಸ್ಟೀಜ್ ಅಂದರೆ ಎಲ್ಲರಿಗೂ ಹೋಗೋದು ಕುಕ್ಕರೇ. ಹಾಂ ಕುಕ್ಕರ್ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಅನ್ಕೊಳ್ತಾರೆ. ಹೌದು ಸರ್ ನಾನು ಫಸ್ಟ್ ನಿಮ್ಗೆ ಯಾಕೆ ಇದು ತೋರಿಸಿದ್ದೀನಿ ಅಂದರೆ ಹಾಂ ಪ್ರೆಸ್ಟೀಜ್ನಲ್ಲಿ ಇದೆಲ್ಲ ಇದೆಯಾ ಅನ್ನೋದು ಅಂತ ಕೆಲವರಿಗೆ ಒಂದು ಸ್ಯಾಂಪಲ್ ನಿಜ ಸರ್, ಎಲ್ಲರಿಗೂ ಅಷ್ಟೇ ಫಸ್ಟ್ ಪ್ರೆಸ್ಟೀಜ್ ಅಂದರೆ ಕುಕ್ಕರ್. ಸ್ಯಾಂಪಲ್ ತೋರಿಸಿದ್ದೀನಿ. ಸ್ಯಾಂಪಲೇ ನನಗೆ ಮಾತಾಡೋದಕ್ಕೆ ಒಂದು ಅರ್ಧ ಅವರ್ ಆಯ್ತು. ಹೌದು ಈಗ ಸರ್ ಹೌದು. ಇನ್ನೊಂದು ಜಾಸ್ತಿ ಇದೆ, ಓಕೆ ನೋಡೋಣ ಸರ್. ಓಕೆ ಸರ್ ನಡೀರಿ. ಸರ್ ಈಗ ಕುಕ್ಕರ್ ಹೌದು ಪ್ರೆಸ್ಟೀಜ್, ಹಾಂ ನನಗೆ ಒಂದು ಸ್ಮೈಲ್ ಬರ್ತಾ ಇದೆ. ಹೌದು ಸರ್ ಕುಕ್ಕರ್ ಅಂದರೆ ಒನ್ ಆಫ್ ದಿ ಬೆಸ್ಟ್ ಫಾರ್ ಎವ್ರಿಬಡಿ. ಓಕೆ ಈಗ ಕುಕ್ಕರ್, ಪ್ರೆಸ್ಟೀಜ್ ಕುಕ್ಕರ್ ಹಾಂ ನನ್ನ ಮನೆಯಲ್ಲಿ, ನನ್ನ ಕಿಚನ್ನಲ್ಲಿ ಇರಬೇಕಂತ ಪ್ರತಿಯೊಬ್ಬರು ಥಿಂಕ್ ಮಾಡೋದು. ಹೌದು ಸರ್ ಈಗ ಒಬ್ಬೊಬ್ರಿಗೂ ಒಂದು ಆಸೆ ಇರುತ್ತೆ ಸರ್, ನನಗೆ ಕಾರ್ ತೊಗೋಬೇಕು, ಬೈಕ್ ತೊಗೋಬೇಕು ಅಂತ. ಎವ್ರಿ ಹೌಸ್ ಹೋಲ್ಡ್ ಎಲ್ಲರೂ ಥಿಂಕ್ ಮಾಡೋದು ಫ್ರಮ್ ವಾಟ್ ಟು ಸೇ, ಚಿಕ್ಕವರು ಸರಿ ದೊಡ್ಡವರು ಸರಿ, ದೊಡ್ಡವರು ಸರಿ. ನಮ್ಮ ಮನೆಯಲ್ಲಿ ಒಂದು ಪ್ರೆಸ್ಟೀಜ್ ಕುಕ್ಕರ್ ಇರಬೇಕು ಹೌದು ಅಂತ. ಡೆಫಿನೆಟ್ಲಿ ಐ ವಿಲ್ ಟೆಲ್ ಹೌ ಮೆನಿ ಪ್ಯಾಟರ್ನ್ಸ್ ಆರ್ ದರ್. ಪ್ರೆಸ್ಟೀಜ್ನಲ್ಲಿ ನಿಮಗೆ ಅಲ್ಯೂಮಿನಿಯಂ ಇರಲಿ, ಸ್ಟೀಲ್ ಇರಲಿ, ಓಕೆ ಅನಡೈಸ್ಡ್ ಇರಲಿ, ದ ವ್ಯಾಸ್ಟ್ ಅಮೌಂಟ್ ಆಫ್ ಕುಕ್ಕರ್ಸ್ ಓಕೆ ಯಾವುದು ಬ್ರ್ಯಾಂಡ್ನಲ್ಲಿ ಇಲ್ಲ, ವರ್ಲ್ಡ್ನಲ್ಲಿ ಎಲ್ಲಿನೂ ಇಲ್ಲ, ಈ ಬ್ರ್ಯಾಂಡ್ ಇರೋಷ್ಟು ಕುಕ್ಕರ್ಸ್ ಎಲ್ಲೂ ಇಲ್ಲ ಸರ್. ಎಲ್ಲಿ ಇಲ್ಲ. ಓಕೆ ಅಂಡ್ ಸೇಫ್ಟಿ ಮೆಷರ್ಸ್ ಓಕೆ ಪ್ರೆಸ್ಟೀಜ್ ಬಿಟ್ಟರೆ ಯಾವುದನ್ನಲ್ಲಿನೂ ಇಲ್ಲ. ಅದಂತೂ ನಿಜ ಸರ್, ಕ್ವಾಲಿಟಿ ಯಾವುದನ್ನಲ್ಲಿನೂ ಕ್ವಾಲಿಟಿ ಹಾಂ ಕ್ಲಾಸ್ ಪ್ರಾಡಕ್ಟ್, ಹೌದು ಸರ್ ಕ್ಲಾಸ್ ಪ್ರಾಡಕ್ಟ್. ಈಗ ಫಸ್ಟ್ ಕುಕ್ಕರ್ ಅಂತ ಹೇಳಿದ್ರಿ ಇಲ್ವಾ, ಕುಕ್ಕರ್ನಲ್ಲಿ ಏನೇನು ಮಾಡೆಲ್ಸ್ ಇದೆ. ಓಕೆ ಪಾಪ್ಯುಲರ್ ಅಲ್ಯೂಮಿನಿಯಂ, ಪಾಪ್ಯುಲರ್, ಓಕೆ ಪಾಪ್ಯುಲರ್ ಪ್ಲಸ್, ಡೀಲೆಕ್ಸ್ ಪ್ಲಸ್ Okay. ಅಂತ ಅಲ್ಯೂಮಿನಿಯಂನಲ್ಲಿ ಕ್ಯಾಟಗರಿ ಇದೆ. ನೀವು ಸ್ಟೀಲ್ಗೆ ಹೋಗಿದ್ರೆ ಪಾಪ್ಯುಲರ್ ಸ್ಟೀಲ್ ಅಂತ ಇದೆ, ಓಕೆ ಸರ್ ಆಲ್ಫಾ ಡೀಲೆಕ್ಸ್ ಸ್ಟೀಲ್ ಇದೆ, ಓಕೆ ಟ್ರೈಪ್ಲೈ ಇದೆ. ಓಕೆ ಇದೆಲ್ಲ ಬಂದು ಸ್ಟೀಲ್ನಲ್ಲಿ. ಓಕೆ ಸರ್ ಮಾಡೆಲ್ಸ್ ಏನೇನಂತ ಕೇಳಿದ್ರೆ ಹಾಂ ಔಟರ್ ಲಿಡ್ ಇದೆ, ಇನ್ನರ್ ಲಿಡ್ ಇದೆ, ಫ್ಲಿಪ್ ಆನ್, ಕ್ಲಿಪ್ ಆನ್ ಅಂತ ಮಾಡೆಲ್ಸ್ ಇದೆ. ಓಕೆ ಸರ್ ಸೊ ಇಷ್ಟು ಹೇಳಿದ್ದೀನಿ. ಹಾಂ ಒಂದೊಂದಿನಲ್ಲಿನೂ 1.5 ಲೀಟರ್ ಟು 10 ಲೀಟರ್ 12 ಲೀಟರ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಓಕೆ ಸರ್ ಅದನ್ನೇ ಡಿಫ್ರೆನ್ಸು. ಓಕೆ ಆಮೇಲೆ ಒಂದೊಂದು ಶೇಪ್ನಲ್ಲಿನೂ ಡಿಫ್ರೆಂಟ್ ಸೈಜಸ್ ಇರುತ್ತೆ. ಓಕೆ ಸರ್ ಪ್ಯಾನ್ ಟೈಪ್ ಇರುತ್ತೆ, ಟಾಲ್ ಬಾಡಿ ಇರುತ್ತೆ, ಓಕೆ ಅಂಡಿ ಪ್ಯಾಟರ್ನಲ್ಲಿ ಇರುತ್ತೆ. ಓಕೆ ಸರ್ ಒಬ್ಬೊಬ್ಬರಿಗೆ ಒಂದು ಶೇಪ್ಸ್ ಬೇಕು ಅಂತ ಒಂದು ಇದಿರುತ್ತೆ, ಹೌದು ಸರ್ ರಿಕ್ವೈರ್ಮೆಂಟ್ ಇರುತ್ತೆ. ಹೌದು ಸರ್ ಸೊ ಆ ಥರ ಎಲ್ಲ ರಿಕ್ವೈರ್ಮೆಂಟ್ಸು ಫುಲ್ಫಿಲ್ ಆಗುತ್ತೆ ಪ್ರೆಸ್ಟೀಜ್ ಕುಕ್ಕರ್ನಲ್ಲಿ. ಓಕೆ ಸರ್ ಈಗ ನೀವು ನೋಡ್ತಾ ಇರೋದು ಫ್ಲಿಪ್ ಆನ್ ಕುಕ್ಕರ್ ಸರ್. ಇವೆಲ್ಲ ಮೇಲೆ ಇರೋದು ಸರ್. ಫ್ಲಿಪ್ ಆನ್ ಕುಕ್ಕರ್ Okay. ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಈಗ ಫ್ಲಿಪ್ ಆನ್ ಇಲ್ಲಿನೂ ಇಟ್ಟಿದ್ದೀನಿ ನಾನು ನಿಮಗೆ ಸ್ಟೀಲ್ದು. ಓಕೆ ಇದು ಟ್ರೈಪ್ಲೈ ಫ್ಲಿಪ್ ಆನ್. ಓಕೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಓಕೆ ಸರ್ ಆಲ್ಫಾ ಡಿಲೆಕ್ಸ್ನಲ್ಲಿ 1.5 ಲೀಟ್ರು ಯಾವುದು ಸರ್ ಇದು? ಅಂಡಿ ಅಂಡಿ 1.5 ಲೀಟ್ರು, ಓಕೆ 2 ಲೀಟ್ರು. ಓಕೆ ಪ್ಯಾನ್ ಟೈಪ್ನಲ್ಲಿ 2 ಲೀಟ್ರು. ಓಕೆ ಇದು ಅಂಡಿನಲ್ಲಿ 3 ಲೀಟ್ರು. ಓಕೆ ಸರ್ ಟಾಲ್ ಬಾಡಿ 3.5 ಲೀಟ್ರು. ಓಕೆ ಟಾಲ್ ಬಾಡಿ 4 ಲೀಟ್ರು. ಓಕೆ ಸರ್ ಪ್ಯಾನ್ ಟೈಪ್ 4 ಲೀಟ್ರು. ಓಕೆ ಪ್ಯಾನ್ ಟೈಪ್ 5 ಲೀಟ್ರ್. ಇದು ಓಕೆ ಸರ್ ಆಲ್ಫಾ ಡಿಲೆಕ್ಸ್ನಲ್ಲಿ. ಓಕೆ ಇದರಲ್ಲಿ ನಿಮಗೆ ಅಪ್ ಟು 10 ಲೀಟರ್, ಇದು ನೋಡಿ 5.5, ಓಕೆ ಸರ್ 8 ಲೀಟರ್, ಓಕೆ 10 ಲೀಟರ್, ಓಕೆ ಅಪ್ ಟು 10 ಲೀಟರ್ ಸ್ಟೀಲ್ನಲ್ಲಿ ನಿಮಗೆ ಆಲ್ಫಾ ಡಿಲೆಕ್ಸ್ನಲ್ಲಿ ಓಕೆ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ. ಓಕೆ ನಾನು ಪಾಪ್ಯುಲರ್ ಹೇಳಿದ್ದೀನಿ ನಿಮಗೆ ಹಾಂ 1.5 ಲೀಟ್ರು, 2 ಲೀಟರ್, ಓಕೆ 3 ಲೀಟರ್. ಇದರಲ್ಲಿ 5 ಲೀಟ್ರು ಇದೆ, 7.5 ಲೀಟ್ರ್ ಅವೈಲಬಲ್ ಓಕೆ ಇದೆ. ಸರ್ 1.5 ಲೀಟರಿಂದ ಇದೆ ಸರ್ ಇದು? 1.5 ಲೀಟ್ರ್ ಇದು. ಓಕೆ ಇದು ಟ್ರೈಪ್ಲೈ ಸರ್. ಓಕೆ 1.5 ಲೀಟ್ರು, ಓಕೆ ಸರ್ 2 ಲೀಟ್ರ್ ಅವೈಲಬಲ್ ಇದೆ, ಓಕೆ 3 ಲೀಟ್ರು, 3.5 ಲೀಟ್ರು, 5 ಲೀಟರ್. ಓಕೆ ಸರ್ ಈಗ ಕೆಳಗೆ ನೀವು ನೋಡ್ತಾ ಇರೋದು ಅನಡೈಸ್ಡ್. ಓಕೆ ಅನಡೈಸ್ನಲ್ಲಿ ಪ್ಯಾನ್ ಟೈಪ್ 5 ಲೀಟ್ರು, 7.5, ಓಕೆ 3 ಲೀಟ್ರು, 3.5 ಲೀಟ್ರು. ಇದು ಓಕೆ ಇದರಲ್ಲಿ 3 ಲೀಟ್ರು ಸ್ಟಾಕ್ ಅವೈಲಬಲ್ ಇದೆ. ಓಕೆ ಸರ್ ಇದು ಹೊಸ ಪ್ಯಾಟರ್ನ್ ಸರ್ ಬಂದಿರೋದು. ಈಗ ಏನು ಸರ್? ಇದು ಹೊಸ ಪ್ಯಾಟರ್ನ್. ಈಗ ನಾವು ಒಂದು ಮನೆ ಕಟ್ತಾ ಇದೀವಿ ಅಂದರೆ ಏನು ಮಾಡ್ತೀವಿ ಅಂದರೆ ಫಸ್ಟು ಕಿಚನ್ ಓಕೆ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ಹೌಸ್.
ಅದು ಏನು ಮಾಡ್ತಾರೆ ಅಂದರೆ ವುಡ್ ವರ್ಕ್ ಮಾಡ್ತಾರೆ. ಅದರಲ್ಲಿ ಒಂದೊಂದು ಕಲರ್ನಲ್ಲಿ ಶೇಡ್ಸ್ ಇರುತ್ತೆ. ಈಗ ಎಲ್ಲ ಕುಕ್ಕರ್ ನೀವು ನೋಡಿದ್ರೆ ಸಿಲ್ವರ್ ಥರ ಇರುತ್ತೆ, ಅಲ್ಯೂಮಿನಿಯಂ ಥರ ಇರುತ್ತೆ. ಹೌದು ಸರ್. ನನಗೆ ಆ್ಯಶ್ ಕಲರ್ನಲ್ಲಿ ಬೇಕು, ರೆಡ್ ಕಲರ್ನಲ್ಲಿ ಕುಕ್ಕರ್ ಬೇಕು ಅಂತ ಬರ್ತಾರೆ. ಓಕೆ ಸರ್. ಬಟ್ ಸ್ಟೀಲ್ ಬೇಕು ಅಂತಾರೆ. ಓಕೆ. ಅದಕ್ಕೋಸ್ಕರನೇ ಇದು ಲಾಂಚ್ ಮಾಡಿರೋದು. ನೋಡಿ, ಒಳಗೆ ಸ್ಟೀಲು, ಓಕೆ ಸರ್. ಔಟ್ಸೈಡು ಗ್ರಾನೈಟ್ ಫಿನಿಶಿಂಗ್. ಹೌದು. ಅವರು ಬ್ಲ್ಯಾಕ್ ಕಲರ್ ಇರಲಿ, ಗ್ರೇ ಕಲರ್ ಇರಲಿ, ಯಾವುದು ಕಲರ್ ಇಟ್ಟರು ಈ ಕುಕ್ಕರು ಅದಕ್ಕೆ ಮ್ಯಾಚ್ ಆಗುತ್ತೆ. ಇದು 3 ಲೀಟರ್ನಲ್ಲಿ ಅಂಡಿ ಶೇಪು, 5 ಲೀಟರ್ನಲ್ಲಿ ಅಂಡಿ ಶೇಪ್ನಲ್ಲಿ ಈ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ಡಿಫ್ರೆಂಟ್. ಈಗ ಹೊಸ ಲಾಂಚು ಚೆನ್ನಾಗಿ ಮೂವ್ ಆಗ್ತಾ ಇದೆ ಸರ್. ಇದು ಹೊಸದಾಗೆ ಸರ್ ಲಾಂಚ್? ಹೌದು, ಹೊಸ ಲಾಂಚ್. ಒಂದು 3 ಮಂತ್ಸ್ ಆಯಿತು ಲಾಂಚ್ ಆಗಿ, ಚೆನ್ನಾಗಿ ಮೂವ್ ಆಗ್ತಾ ಇದೆ. ಈಗ ನಿಮಗೆ ಇದು ಹೇಳಿದ್ದೀನಿ ಇಲ್ವಾ ಸರ್, ಫ್ಲಿಪ್ ಆನ್ ಕುಕ್ಕರ್. ಇದು ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಈ ಲಿಡ್ಡು ಬರುತ್ತೆ ಇದರಲ್ಲಿ. ನೋಡಿ ಸರ್, ಈಗ ನಾರ್ಮಲಿ ಒಂದು ಕುಕ್ಕರ್ ನಾವು ತಗೊಂಡ್ರೆ, ಈ ಕುಕ್ಕರ್ ತಗೊಳ್ತೀವಿ, ಏನು ಮಾಡ್ತೀವಿ, ಓಪನ್ ಮಾಡ್ತೀವಿ. 2 ಕೈನಲ್ಲಿನೂ ಓಪನ್ ಮಾಡ್ತೀವಿ. ಈಗ ಓಪನ್ ಕ್ಲೋಸ್ ಮಾಡೋದಕ್ಕೆ ನಾವು ಹಿಂಗೆ ಕ್ಲೋಸ್ ಮಾಡಬೇಕು. ಸೊ ಆಕ್ಷನ್ 2 ಕೈದು ಆಕ್ಷನ್ ಬೇಕಾಗುತ್ತೆ. ನೀಟಾಗಿ ಲಾಕ್ ಮಾಡಿದೀವಲ್ಲ ಅನ್ನೋದು ಡೌಟು ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಒನ್ ಹ್ಯಾಂಡ್ ಯೂಸೇಜ್. ಓಕೆ. ನೋಡಿ, 2 ಹ್ಯಾಂಡ್ಸ್ ಬೇಕಾಗಿಲ್ಲ. ಓಕೆ. ಒನ್ ಹ್ಯಾಂಡ್ ಸುಮ್ಮನೆ ಹಿಂಗೆ ಕ್ಲೋಸ್ ಮಾಡೋದು ಅಷ್ಟೇ ಸರ್? ಅದು ಅಷ್ಟೇ ಲಾಕ್ ಆಗ್ಬಿಡುತ್ತೆ ಅಷ್ಟೇ. ಓಕೆ, ಸೂಪರ್ ಸರ್. ಆಮೇಲೆ ಇದಕ್ಕೊಂದು ಗ್ಲಾಸ್ ಲಿಡ್ಡು ಬರುತ್ತೆ ನಿಮಗೆ. ಓಕೆ. ಈ ಗ್ಲಾಸ್ ಲಿಡ್ಡು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಇಡ್ಲಿ ಮಾಡಬೇಕು, ಇದರಲ್ಲಿ ಇಡ್ಲಿ ಪ್ಲೇಟ್ ಇಟ್ಬಿಡಿ. ಓಕೆ. ಆಮೇಲೆ ಇದು ಕ್ಲೋಸ್ ಮಾಡಿ ಓಕೆ ಸರ್. ಇಡ್ಲಿ ಮಾಡೋಕ್ಕಾಗುತ್ತೆ. ಏನಾದರೂ ವೆಜಿಟೇಬಲ್ ಸ್ಟೀಮ್ ಮಾಡಬೇಕು ಮಾಡಿ. ಈಗ ಏನಾದರೂ ಸಾಂಬಾರು ಮಾಡಬೇಕು, ರಸ ಮಾಡಬೇಕು ನೀವಂದ್ರೂ ಈ ಥರ ನೀವು ಪಾತ್ರೆ ಯೂಸ್ ಮಾಡೋಕ್ಕಾಗುತ್ತೆ. 2 in 1. 2 in 1 ಅಂತೆಲ್ಲ ಆಲ್ ಇನ್ 1 ಅಂತ ಹೇಳ್ಬೋದು ಸರ್. ಆಲ್ ಇನ್ 1 ಎಲ್ಲ ಮಾಡ್ಬೋದು. ಎಸ್. ಡೈನಿಂಗ್ ಟೇಬಲ್ನಲ್ಲಿನೂ ನೀವು ಯೂಸ್ ಮಾಡೋಕ್ಕಾಗುತ್ತೆ. ನೋಡಿ, ನಾನು ಇಡ್ಲಿ ಹೇಳಿದ್ದೀನಿ ಇಲ್ವಾ, ಈ ಥರ ಇಡ್ಲಿ ಪ್ಲೇಟ್ ಇಟ್ಬಿಟ್ಟು ಇದು ಕ್ಲೋಸ್ ಮಾಡಿ ಇಡ್ಲಿ ಮಾಡಿ. ನೀಟಾಗಿ ಫಿಟ್ ಆಗುತ್ತೆ ಈ ಥರ ಪ್ಲೇಟ್. ಎಸ್. 4 ಪ್ಲೇಟ್ಸ್ ಇಡ್ಲಿ ಪ್ಲೇಟು ಫಿಟ್ ಆಗುತ್ತೆ. ನೋಡಿ, ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟು. ಇದರಲ್ಲಿ 2 ಲೀಟ್ರು, 3 ಲೀಟ್ರು, 3 ಲೀಟ್ರ್ ಪ್ಯಾನ್ ಟೈಪು ಅವೈಲೇಬಲ್ ಇದೆ. 5 ಲೀಟ್ರು ಅಪ್ ಟು 5 ಲೀಟ್ರು ಫ್ಲಿಪ್ ಆನ್ನಲ್ಲಿ ನಿಮಗೆ ಆನರೈಸ್ನಲ್ಲಿನೂ ಸಿಗುತ್ತೆ, ಸ್ಟೀಲ್ನಲ್ಲಿನೂ ಸಿಗುತ್ತೆ, ಟ್ರೈಪ್ಲೈನಲ್ಲಿನೂ ಸಿಗುತ್ತೆ. ಒನ್ ಆಫ್ ದ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಓಕೆ ಸರ್, ಈಗ ನಾವು ಕುಕ್ಕರ್ ನೋಡಿದ್ದೀವಿ. ಮಿಕ್ಸರ್ ಗ್ರೈಂಡರ್. ಮಿಕ್ಸರ್ ಗ್ರೈಂಡರ್ ಅಂದರೆ ನಾನು ನಾರ್ಮಲಿ ಎಲ್ಲರಿಗೂ ಹೇಳೋದು, ಮಿಕ್ಸರ್ ಗ್ರೈಂಡರ್ ಇಸ್ ಲೈಕ್ ಅ ರೈಟ್ ಹ್ಯಾಂಡ್ ಇನ್ ಯುವರ್ ಕಿಚನ್. ಮಿಕ್ಸರ್ ಗ್ರೈಂಡರ್, ಮಿಕ್ಸಿ ನಿಮ್ಮ ಮನೆಯಲ್ಲಿ ಇಲ್ಲಂದರೆ ಆಲ್ ಕೈಂಡ್ ಆಫ್ ಕ್ವಶನ್ಸ್ ವಿಲ್ ಅರೈಸ್ ದೇರ್. ಯಾಕಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರಲಿ, ಮಧ್ಯಾಹ್ನ ಲಂಚ್ ಇರಲಿ, ಸ್ನ್ಯಾಕ್ಸ್ ಇರಲಿ, ಸಾಯಂಕಾಲ ಡಿನ್ನರ್, ಮಿಕ್ಸಿ 100% ನಾವು ಯೂಸ್ ಮಾಡ್ತೀವಿ. ಮಿಕ್ಸಿನಲ್ಲಿ ಒಂದು ಜಾರು, ಈ ಚಿಕ್ಕ ಜಾರ್ ಇಲ್ಲ ಅಂದರೆ ಮನೆಯಲ್ಲಿ ಒಂದು ವರ್ಲ್ಡ್ ವಾರೇ ಬರುತ್ತೆ. ಕರೆಕ್ಟ್ ಅಲ್ವಾ? ಮನೆಯಲ್ಲಿ ಈ 3 ಜಾರು ಇರುತ್ತೆ, 3 ಜಾರು ಇರುತ್ತೆ, ಈ ಜಾರು ಇರುತ್ತೆ. ಬಟ್ ಈ ಜಾರು ಇಲ್ಲಂದ್ರೆ ಮನೆಯಲ್ಲಿ ಒಂದು ವರ್ಲ್ಡ್ ವಾರೇ ಬರುತ್ತೆ, ಜಾರ್ ಇಲ್ಲಂದ್ರೆ. ಸೊ ವೈ ಐ ಆಮ್ ಟೆಲಿಂಗ್ ದಿಸ್, ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ರಿಕ್ವೈರ್ಮೆಂಟ್ ಪ್ರಾಡಕ್ಟ್ ಮನೆಯಲ್ಲಿ. ಮಿಕ್ಸಿ ಪ್ಲಸ್ 1 ಜಾರ್. ಈಗ ಮಿಕ್ಸಿನಲ್ಲಿ ನಾವು ನಾರ್ಮಲಿ ನೋಡೋದು 1 ಜಾರ್, 2 ಜಾರ್, 3 ಜಾರ್. ಈಗ 4 ಜಾರ್, 6 ಜಾರ್ ಫುಡ್ ಪ್ರಾಸೆಸರ್ ಎಲ್ಲನೂ ಲಾಂಚ್ ಮಾಡಿದ್ದಾರೆ. ಪ್ರೆಸ್ಟೀಜ್ನಲ್ಲಿ 500 ವಾಟ್ಸು, 550 ವಾಟ್ಸು, 800 ವಾಟ್ಸು, 750 ವಾಟ್ಸು, 1000 ವಾಟ್ಸು, ಎಲ್ಲ ವಾಟ್ಸ್ನಲ್ಲಿನೂ ನಿಮಗೆ ಡಿಫ್ರೆಂಟ್ ಮಾಡೆಲ್ಸ್ ಅವೈಲೇಬಲ್ ಇದೆ. ಈಗ ನೀವು ಕೆಳಗಡೆ ನೋಡಿದ್ರೆ 550, 750 ವಾಟ್ಸ್ ಎಲ್ಲ ಇರುತ್ತೆ. ಇದೆಲ್ಲ 550 ವಾಟ್ಸು, 750 ವಾಟ್ಸ್. ಇದು 750 ವಾಟ್ಸ್. ಮೋಸ್ಟ್ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಇದು. ಡಿಲೈಟ್ ಪ್ಲಸ್, ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಇರುತ್ತೆ. ತುಂಬ ವರ್ಷ ಇದೆ ಇದು. 1000 ವಾಟ್ಸು. ಇದು ಚಾಂಪಿಯನ್ ಪ್ರಾಡಕ್ಟ್ ಪ್ರೆಸ್ಟೀಜ್ನಲ್ಲಿ. ಇದರಲ್ಲಿ 3 ಜಾರ್ ಬರುತ್ತೆ, 4 ಜಾರ್ ಬರುತ್ತೆ, 6 ಜಾರ್ ಬರುತ್ತೆ, ಫುಡ್ ಪ್ರಾಸೆಸರು ಬರುತ್ತೆ. ಬರುತ್ತೆ. ಇದು ಪ್ರಿಸ್ಮಾ ಪ್ರೋ ಸರ್, ಫುಡ್ ಪ್ರಾಸೆಸರ್. ನಿಮಗೆ ಇದು ನೋಡಿ, ವೆಜಿಟೇಬಲ್ ಚಾಪಿಂಗ್, ಆಟ ನೀಡ್ರು, ಆಮೇಲೆ ಸ್ಲೈಸಿಂಗ್ ಮಾಡೋದಕ್ಕೆ ಜ್ಯೂಸರು, ಇದು ಆಟ ನೀಡ್ ಮಾಡೋದಕ್ಕೆ. ಆಮೇಲೆ ಇದರಲ್ಲಿ ಒಂದು ಬ್ಲೇಡು ಇದೆ ನೋಡಿ, ಸ್ಕ್ರಾಪಿಂಗ್ ಮಾಡೋದು ಬ್ಲೇಡು ಇದೆ ಇದರಲ್ಲಿ. ಚಟ್ನಿ ಜಾರು, ಡ್ರೈ ಜಾರು, ಆಮೇಲೆ ಬ್ಯಾಟರ್ದು ಇಷ್ಟೂ ನಿಮಗೆ ಸಿಗುತ್ತೆ. ಆನ್ ಎಕ್ಸ್ಚೇಂಜ್ 35%. ಇದಕ್ಕೆ ಆನ್ ಎಕ್ಸ್ಚೇಂಜ್ 35%. ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳಿದ್ದೀನಿ ಇಲ್ವಾ. ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ನಿಮಗೆ ಸ್ಪೈಸ್ ಗ್ರೈಂಡ್ ಮಾಡೋದಕ್ಕೆ ಒಂದು ಜಾರು. ಸ್ಪೈಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾರ್ಮಲಿ ಪೆಪ್ಪರ್ ಗ್ರೈಂಡ್ ಮಾಡ್ತೀವಿ. ಈಗ ಮನೆಯಲ್ಲಿ ಈ ಜಾರ್ ಇರುತ್ತೆ, ಎಷ್ಟು ಆಗಬೇಕು ಪೆಪ್ಪರ್ ಗ್ರೈಂಡ್ ಮಾಡೋದಕ್ಕೆ?
ಎಷ್ಟು ಗ್ರಾಮ್ ಆಗಬೇಕು ಮಿನಿಮಮ್? ಸ್ವಲ್ಪ ಹಾಕೊಂತೀವಿ ನಾವು, ಒಂದು 50 ಗ್ರಾಮ್ಸ್ 100 ಗ್ರಾಮ್ಸ್. 50 ಗ್ರಾಮ್ಸ್ 100 ಗ್ರಾಮ್ಸ್ ಹಾಕಿದ್ರೆ ಪೌಡ್ರ್ ಆಗುತ್ತೆ. ಪೌಡ್ರ್ ನೀವು ನಂಬ್ತೀರಾ ಇದರಲ್ಲಿ ಒಂದೇ ಒಂದು ಪೆಪ್ಪರ್ ಹಾಕಿದ್ರೆ ಪೌಡ್ರ್ ಆಗುತ್ತೆ? ಸಿಂಗಲ್ ಒಂದು ಪೆಪ್ಪರ್ ಹಾಕಿ, ಒಂದೇ ಪೆಪ್ಪರ್ ಹಾಕಿ ಪೌಡ್ರ್ ಆಗುತ್ತೆ. ಹೌದಾ ಸರ್? ನಿಜವಾಗ್ಲೂ ಒನ್ ಆಫ್ ದಿ ಕ್ಲಾಸಿಕಲ್ ಪ್ರಾಡಕ್ಟ್. ಓಕೆ. ತುಂಬ ಜನ ನಮ್ಮ ಹತ್ರ ಬರೋರು ಈ ಜಾರ್ ಮಾತ್ರ ಸಿಗುತ್ತಾ ಅಂತ ಕೇಳ್ತಾರೆ. ಓಕೆ ಸರ್. ಹಂಗಾರೆ ನಾವು ಬೇಕಾದಾಗ ಇನ್ಸ್ಟೆಂಟ್ ಆಗಿ ಸ್ವಲ್ಪ ಹಾಕೊಂಡು ಪೆಪ್ಪರ್ ಮಾಡ್ಕೊಂಡು ನಾವು ಸಾಂಬಾರ್ಗೆ ಅಡ್ವಾಂಟೇಜ್ ಅಂದರೆ ಒಂದು ಪೆಪ್ಪರ್ ಹಾಕಿದ್ರೂ ನಿಮಗೆ ಗ್ರೈಂಡ್ ಮಾಡೋಕ್ಕಾಗುತ್ತೆ. ಓಕೆ. ಡಿಸ್ಅಡ್ವಾಂಟೇಜ್ ಏನಂದರೆ ಇದಕ್ಕೆ ಮಾತ್ರನೇ ಫಿಟ್ ಆಗುತ್ತೆ, ಬೇರೆ ಯಾವುದಕ್ಕೂ ಆಗಲ್ಲ. ನನ್ನ ಹತ್ರ ಬರೋರು ಒಂದು 50 ಜನ ಬೆಳಗ್ಗೆಯಿಂದ ಸಾಯಂಕಾಲ ನನಗೆ ಈ ಜಾರ್ ಮಾತ್ರ ಬೇಕಂತ ಬರ್ತಾರೆ. ಓಕೆ. ಬಟ್ ಈ ಮಿಕ್ಸಿ ಇದ್ರೇ ಈ ಜಾರ್ ಫಿಟ್ ಆಗುತ್ತೆ, ಇಲ್ಲ ಅಂದ್ರೆ ವೇಸ್ಟ್ ಅದು, ಏನು ಮಾಡೋಕ್ಕಾಗಲ್ಲ. ಓಕೆ ಸರ್. ಸೊ ನಿಮ್ಮ ಹತ್ರ ಎಂಡುರ ಇದ್ರೇನೆ ಇದು ವರ್ಕ್ ಆಗುತ್ತೆ, ಓಕೆ. ಇಲ್ಲಂದ್ರೆ ವರ್ಕ್ ಆಗಲ್ಲ. ಓಕೆ ಸರ್. ಸೊ ಅಡ್ವಾಂಟೇಜ್ ಇಸ್ ಒಂದು ಪೆಪ್ಪರ್ ಹಾಕಿದ್ರೂ ಗ್ರೈಂಡ್ ಆಗುತ್ತೆ. ಗ್ರೈಂಡ್ ಆಗುತ್ತೆ. ಡಿಸ್ಅಡ್ವಾಂಟೇಜು ನಿಮ್ಮ ಹತ್ರ ಈ ಮಿಕ್ಸಿ ಇದ್ರೇನೆ ಫಿಟ್ ಆಗುತ್ತೆ. ಫಿಟ್ ಆಗುತ್ತೆ. ಓಕೆ ಸರ್. ಸರಿನಾ ಸರ್? ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟು. ಓಕೆ. ಆಮೇಲೆ ಇದರಲ್ಲಿ ಈ ಜಾರ್ ಮಲ್ಟಿ ಚೆಫ್ ಜಾರ್ ಬರುತ್ತೆ. ಇದರಲ್ಲಿ ನೀವು ವೆಜಿಟೇಬಲ್ ಚಾಪ್ ಮಾಡೋಕ್ಕಾಗುತ್ತೆ, ಆಟನೂ ಇಟ್ಟು ಆಟ ಇಟ್ಟು ಮಾಡೋಕ್ಕಾಗುತ್ತೆ ಇದರಲ್ಲಿ. ಸೊ ಇಷ್ಟು ಫೆಸಿಲಿಟಿ ಇರೋ ಪ್ರಾಡಕ್ಟ್ಸ್. 6 ಜಾರ್ ಬರುತ್ತೆ. 1 ಓಕೆ. 2 ಓಕೆ. 3 ಓಕೆ. 4 5 ಓಕೆ. ಜ್ಯೂಸರ್ 1 6. ಓಕೆ. ಆಮೇಲೆ 1000 ವಾಟ್ಸ್. ಓಕೆ. ಇದು ಡಿಸ್ಕೌಂಟ್ ಸರ್? ನಿಮಗೆ 35% ಆನ್ ಎಕ್ಸ್ಚೇಂಜ್. ಓಕೆ. MRP ಬಂದು 12,000 ಚೇಂಜ್ ಏನೋ ಇದೆ, ಓಕೆ. ನಿಮಗೆ ಎಕ್ಸ್ಚೇಂಜ್ ಬರುತ್ತೆ ಇದು. ಓಕೆ. 35%. ಯಾವುದು ಬ್ರ್ಯಾಂಡ್ ಇರಲಿ ಮಿಕ್ಸಿ, ಹಾಂ, ಏನು ಕಂಡೀಷನ್ ಇರಲಿ, ವರ್ಕ್ ಆಗುತ್ತೋ ವರ್ಕ್ ಆಗಿಲ್ವೋ ಪರವಾಗಿಲ್ಲ, ತೊಗೊಂಡು ಬನ್ನಿ, ನಾವು ಕೊಡ್ತೀವಿ. ಹಳೆ ಪ್ರಾಡಕ್ಟ್ ಹಾಕಿ ಹೊಸ ಪ್ರಾಡಕ್ಟ್ ತೊಗೊಂಡು ಹೋಗಿ. ಓಕೆ. ತುಂಬ ಜನ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಹಾಂ, ಕಾಮನ್ ಮೈಂಡ್ ಸೆಟ್ ಅದು, ಹಾಂ. ಇಲ್ಲ ಮಿತ್ ಅಂತಲೂ ಹೇಳ್ಬೋದು. ಓಕೆ. ಸರ್ 10 ವರ್ಷ ಯೂಸ್ ಮಾಡ್ತಾ ಇದ್ದೀನಿ ಮಿಕ್ಸಿ, ಹಾಂ. 15 ವರ್ಷ ಯೂಸ್ ಮಾಡ್ತಾ ಇದ್ದೀನಿ ಮಿಕ್ಸಿ, ಓಕೆ. ತುಂಬ ಚೆನ್ನಾಗಿದೆ ಅಂತಾರೆ. ಓಕೆ. ಕರೆಕ್ಟಾ ಸರ್? ಹೌದು ಸರ್. ಫಾರ್ ಎಕ್ಸಾಂಪಲ್, ಒಂದು 15 ಇಯರ್ಸ್ ಬಾಯ್ ಹಾಂ. ಎಷ್ಟು ಕಿಲೋಮೀಟರ್ ರನ್ ಮಾಡ್ತಾನೆ ಬೆಳಗ್ಗೆ? 15 ಇಯರ್ಸ್ ಬಾಯ್. 15 ಇಯರ್ಸ್ ಬಾಯ್ ಓಕೆ. 10 ಕಿಲೋಮೀಟರ್ ಓಡಬೇಕಂದ್ರೆ ಓಡ್ತಾರಲ್ವಾ? ಅವಾಗ ಹಿಂಗೇಜು ಓಡ್ತಾರೆ. 30 ಇಯರ್ಸ್ ಬಾಯ್ ಎಷ್ಟು ಓಡ್ತಾರೆ? ಒಂದು 5 ಕಿಲೋಮೀಟರ್ಸ್ ಓಡ್ಬೋದು ಸರ್. 40 ಇಯರ್ಸ್ ಒಂದು 3 ಕಿಲೋಮೀಟರ್ಸ್, 3 to 2 or 1 ಕಿಲೋಮೀಟರ್. ಕರೆಕ್ಟ್ ಅಲ್ವಾ? ಯಾಕು? ಏಜ್ ಫ್ಯಾಕ್ಟರ್. ಈಗ ಇದರಲ್ಲಿ ಚಟ್ನಿ, ಹಾಂ, ಹಳೇದು ಮಿಕ್ಸಿ, ಮೋಟರ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ. ಒಂದು ಚಟ್ನಿ ಮಾಡಿದ್ರೆ ನೀವು ಹಾಂ, ಮಿನಿಮಮ್ ಹಾಂ. 2 to 3 ಮಿನಿಟ್ಸ್ ಯೂಸ್ ಮಾಡ್ತೀರಿ. ಹೌದು ಸರ್. ಹೊಸ ಮಿಕ್ಸಿನಲ್ಲಿ 1 ನಿಮಿಷ ಗ್ರೈಂಡ್ ಆಗುತ್ತೆ. ಓಕೆ. ಸರಿನಾ? ನಾನು ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಇಂಪಾರ್ಟೆಂಟ್ ವಿಷಯ ಇದು. ಓಕೆ. ಈಗ 3 ಮಿನಿಟ್ಸ್ ಗ್ರೈಂಡ್ ಮಾಡ್ತೀರಿ ಇಲ್ವಾ ಹಳೆ ಮಿಕ್ಸಿನಲ್ಲಿ, ಹೌದು ಸರ್. ಬೆಳಗ್ಗೆಯಿಂದ ಸಾಯಂಕಾಲ 4 ಟೈಮ್ ಯೂಸ್ ಮಾಡ್ತೀರಾ ನಿಮ್ಮ ಮಿಕ್ಸಿ. ಹೌದು ಸರ್. 2 ನಿಮಿಷ ನಿಮ್ಮ ಪವರ್ 1000 ವಾಟ್ಸ್ಗೆ ಯೂಸ್ ಮಾಡ್ತೀರಾ. ಹೌದು ಸರ್. ಒಂದು 10 ನಿಮಿಷ ನಿಮ್ಮ ಪವರ್ ವೇಸ್ಟೇಜಾ? ಹೌದು ಸರ್. 10 ನಿಮಿಷ ಇಂಟು 30 ಡೇಸ್ ಕ್ಯಾಲ್ಕುಲೇಟ್ ಮಾಡಿ. ಓಕೆ. 10 ನಿಮಿಷ ಇಂಟು 365 ಡೇಸ್ ಕ್ಯಾಲ್ಕುಲೇಟ್ ಮಾಡಿ, ಓಕೆ. ನಿಮ್ಗೆ ಹೊಸ ಮಿಕ್ಸಿನೇ ಬಂದ್ಬಿಡುತ್ತೆ. ಆ ಪ್ರೈಸ್. ಆ ಪವರ್ ನೀವು ಯೂಸ್ ಮಾಡೋದು ಹೊಸ ಮಿಕ್ಸಿನೇ ಬರುತ್ತೆ. ಓಕೆ. ಯು ಅಂಡರ್ಸ್ಟುಡ್ ದ ಕ್ಯಾಲ್ಕುಲೇಷನ್? ಹೌದು ಸರ್, ಹೌದು. ಸೊ ಸೇವಿಂಗ್ ಆಗುತ್ತೆ ಹೊಸದಾದ್ರೆ. ಪವರ್ ಸೇವಿಂಗ್ ಆಗುತ್ತೆ, ನಿಮಗೆ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ. ದರ್ ಇಸ್ ನೋ ಕ್ವಶನ್ ಆಫ್ ಚೆನ್ನಾಗೇ ವರ್ಕ್ ಆಗ್ತದೆ. 10 ಇಯರ್ಸ್ ಆದ್ಮೇಲೆನೂ, ಓಕೆ. 15 ಇಯರ್ಸ್ ಆದ್ಮೇಲೆನೂ ಓಕೆ. ನೀವು ಒಂದು ಮಾಡಿ ಚೆನ್ನಾಗಿದೆ ಅಂತ ನೀವು ಹಾಂ. ಮಿಕ್ಸಿ ಚೆನ್ನಾಗಿದೆ 10 ವರ್ಷ ಆದ್ಮೇಲೆನೂ ಅಂತ ಹೇಳಿದ್ರೆ ಓಕೆ. ಆ ಮಿಕ್ಸಿ ತಗೊಂಡ್ ಬನ್ನಿ. ಓಕೆ. ಜೊತೆನಲ್ಲಿ ಒಂದು ಕೋಕೋನಟ್ ತಗೊಂಡ್ ಬನ್ನಿ. ಓಕೆ ಸರ್. ನಮ್ಮ ಮುಂಚೆನೆ ಗ್ರೈಂಡ್ ಮಾಡಿ, ಓಕೆ. ನಿಮ್ ಮುಂಚೆನೆ ಇದರಲ್ಲಿ ಗ್ರೈಂಡ್ ಮಾಡಿ ತೋರಿಸ್ತೀನಿ. ಮುಂದೆನೆ ಇದು 1 ಮಿನಿಟ್ ಆಗುತ್ತೆ, ಅದರಲ್ಲಿ ಎಷ್ಟು ನಿಮಿಷ ಆಗುತ್ತೆ ಅಂತ. ಓಕೆ. ಅದು ಚಾಲೆಂಜ್ ನಾನು ತಗೊಳ್ತೀನಿ. ನೀವು ಚಾಲೆಂಜ್. ಆಮೇಲೆ ನೀವು ತಗೊಳ್ಳಿ ಹೊಸದು. ಓಕೆ ಸರ್. ಸರಿನಾ ಸರ್? ಓಕೆ. ದಿಸ್ ಇಸ್ ಮೈ ಓಪನ್ ಚಾಲೆಂಜ್ ಸರ್. ಓಕೆ. ಸರಿನಾ? ಹಾ. ಒನ್ ಆಫ್ ದ ಬೆಸ್ಟ್ ಥಿಂಗ್ ನಾನು ಹೇಳಿದ್ದು, ಹಾಂ. 2 ಮಿನಿಟ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿ, 365 ಡೇಸ್ ದ ಪವರ್ ವಾಟ್ ಯು ಯೂಸ್, ಓಕೆ. ಯು ಕ್ಯಾನ್ ಟೇಕ್ ಎ ನ್ಯೂ ಒನ್ ಅಂಡ್ ಯು ಕ್ಯಾನ್ ಯುಟಿಲೈಸ್. ಲೈಫ್ ಇಸ್ ಒನ್ ಸರ್. ಹೌದು ಸರ್. ಎಂಜಾಯ್ ವಿತ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಓಕೆ. ಒಳ್ಳೆ ಪ್ರಾಡಕ್ಟ್ಸ್ ಯುಟಿಲೈಸ್ ಮಾಡಿ, ಹಾಂ. ಚೆನ್ನಾಗಿ ಮನೆಯಲ್ಲಿ ಇರೋರಿಗೆ ಹೆಲ್ದಿ ಫುಡ್ ಮಾಡಿಕೊಡಿ. ಓಕೆ ಸರ್. ಸರ್ ಇದು ಪ್ರಿಸಮ್ನಲ್ಲಿ ಹಾಂ. 750 ವಾಟ್ಸು ಬರುತ್ತೆ, 1000 ವಾಟ್ಸು ಬರುತ್ತೆ. ಓಕೆ. ಇದರಲ್ಲಿ 3 ಜಾರ್ ಅವೈಲೇಬಲ್ ಇದೆ, 4 ಜಾರು ಅವೈಲೇಬಲ್ ಓಕೆ ಇದೆ. ಸರ್. ಇದು ಡಿಲೈಟ್ ಅಂತ ಮಾಡಲು 3 ಜಾರ್ ಬರುತ್ತೆ. ಓಕೆ ಸರ್. ಇದು ಜ್ಯೂಸರ್ ಸರ್. ಜ್ಯೂಸರ್. ಈಗ ಸಮ್ಮರ್ ಟೈಮ್ನಲ್ಲಿ ಮೂವ್ಮೆಂಟ್ ತುಂಬ ಚೆನ್ನಾಗಿರೋದು ಇದು. ಹಾಂ. ನಿಮಗೆ 800 ವಾಟ್ಸ್ನಲ್ಲಿ ಜ್ಯೂಸರ್ ವಿತ್ 3 ಜಾರ್ಸ್ ಬರುತ್ತೆ. ಓಕೆ ಸರ್. ಇದು ಬಂದು ಸ್ಲೋ ಜ್ಯೂಸರ್ ಸರ್, ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಈಗ ಸ್ಲೋ ಜ್ಯೂಸರ್. ಹಾಂ, ಎಕ್ಸ್ಚೇಂಜ್ನಲ್ಲಿ 7950 ಬರುತ್ತೆ. ಓಕೆ. ಈಗ ಇದು 12850. ಒಂದು ದೋಸೆ ತವಾ ಕೊಟ್ಟರೆ ಹಾಂ. ನಿಮಗೆ 7950ಗೆ ಬರುತ್ತೆ. ಒಂದು ದೋಸೆ ತಗೊಂಡು 4800 ರೂಪಾಯಿ ಕಡಿಮೆ ಕಡಿಮೆ ಆಗುತ್ತೆ ಸರ್. ಆಗುತ್ತೆ.
ಓಕೆ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ದೋಸೆ ತುಂಬಾ ಯೂಸ್ ಆಗ್ತಿದೆ ಸರ್. ಯಾಕಂದ್ರೆ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡೋದು ತುಂಬಾ ವರ್ಷ ಯೂಸ್ ಮಾಡೋದಂದ್ರೆ ದೋಸೆ ತವ, ಒಂದು ಫ್ರೈ ಪ್ಯಾನ್, ಇಲ್ಲ ಕಡಾಯಿ, ಇಲ್ಲ ಅಲ್ಯೂಮಿನಿಯಂ ಕುಕ್ಕರ್ ಒಂದು 20 ವರ್ಷ ಯೂಸ್ ಮಾಡ್ತಾರೆ. ನಾವು ತುಂಬಾ ಹ್ಯಾಪಿನ ಹೇಳ್ತೀವಿ ಸರ್ ಇಷ್ಟು ವರ್ಷ ಯೂಸ್ ಮಾಡ್ತೀವಿ ಅಂತ. ನಾವು ನಮ್ಮ ಹೆಲ್ತ್ ನೋಡ್ಬೇಕಂದ್ರೆ ಟೈಮ್ ಟು ಟೈಮ್ ಚೇಂಜ್ ಮಾಡಲೇಬೇಕು. ನಮ್ಮ ಹೆಲ್ತ್ ನಾವು ನೋಡ್ಕೊಳ್ಬೇಕು. ನಿಮ್ಮ ಹೆಲ್ತ್ ಬಿಡಿ, ನಿಮ್ಮ ಫ್ಯಾಮಿಲಿ ಹೆಲ್ತ್ ನೀವು ನೋಡ್ಕೊಳ್ಬೇಕು. ಕರೆಕ್ಟ್ ಅಲ್ಲ? ಸೊ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಸ್ಲೋ ಜ್ಯೂಸರ್ ಅಂದರೆ ಏನನ್ನು ಕೇಳ್ತಾರೆ. ಸ್ಲೋ ಜ್ಯೂಸರ್ ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ನೀರು ಹಾಕ್ಬಾರ್ದು, ಶುಗರ್ ಹಾಕ್ಬಾರ್ದು, ಜ್ಯೂಸ್ ಮಾಡಬೇಕು, ಟೇಸ್ಟ್ ಇರಬೇಕು, ಸ್ಲೋ ಜ್ಯೂಸರ್ ಯೂಸ್ ಮಾಡಿ. ನ್ಯೂಟ್ರಿಯೆಂಟ್ಸ್ ಹಂಗೆ ಇರಬೇಕು, ಸ್ಲೋ ಜ್ಯೂಸರ್ ಯೂಸ್ ಮಾಡಿ. ಯಾಕಂದರೆ ಎಷ್ಟು ಫಾಸ್ಟ್ ಹೋಗುತ್ತೋ ಅಷ್ಟು ಫಾಸ್ಟ್ ನ್ಯೂಟ್ರಿಯೆಂಟ್ಸು ಹೋಗ್ಬಿಡುತ್ತೆ. ಸ್ಲೋ ಜ್ಯೂಸರ್ನಲ್ಲಿ ನ್ಯೂಟ್ರಿಯೆಂಟ್ಸ್ ಹಂಗೆ ಇರುತ್ತೆ. ದಟ್ ಈಸ್ ವೈ ಪೀಪಲ್ ಪ್ರಿಫರ್ ಸ್ಲೋ ಜ್ಯೂಸರ್. ಒಂದು ಕಿಚನ್ನಲ್ಲಿ ನಿಮಗೆ ಮಿಕ್ಸರ್ ಎಷ್ಟು ಇಂಪಾರ್ಟೆಂಟು, ಗ್ರೈಂಡರ್ ಎಷ್ಟು ಇಂಪಾರ್ಟೆಂಟು, ಸ್ಟವ್ ಒಲೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಚಿಮ್ನಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಈಗ ಒಲೆನಲ್ಲಿ ತುಂಬ ಮಾಡೆಲ್ಸ್ ಇದೆ ಸರ್. ಆಪ್ಟಾಪ್ ಇದು 4 ಬರ್ನರು, ನಿಮಗೆ ಎಕ್ಸ್ಚೇಂಜ್ನಲ್ಲಿ 35% ಕಡಿಮೆ ಆಗುತ್ತೆ. ಇದು ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ನಮ್ಮ ಹತ್ರ. ನೋಡಿ, ಸ್ವಚ್ಛ ಆಪ್ಟಾಪ್ ಅಂತೀವಿ. ನೀವು ಮೇಲೇನೂ ಇಡೋಕ್ಕಾಗುತ್ತೆ, ಸ್ಟೋನ್ ಕಟ್ ಮಾಡಿ ಒಳಗೂ ಇಡೋಕ್ಕಾಗುತ್ತೆ, ಫಿಕ್ಸ್ ಮಾಡ್ಬೋದು ಸರ್. ಫಿಕ್ಸ್ ಮಾಡ್ಬೋದು. ಇದು ನೋಡಿ ಸರ್, ನೀವು ಕ್ಲೀನ್ ಮಾಡಬೇಕಂದ್ರೆ ಹಿಂಗೆ ನೀವು ಕ್ಲೀನ್ ಮಾಡೋಕ್ಕಾಗುತ್ತೆ. ಈಸಿಯಾಗಿ ಕ್ಲೀನ್ ಮಾಡ್ಕೊಂಡು, ಈಸಿ ಕ್ಲೀನ್ ಆ್ಯಂಡ್ ಈಸಿ ಮೇಂಟೆನೆನ್ಸ್. ನಿಮಗೆ ಜೆಟ್ಟಿ ಇಲ್ಲೇ ಬರುತ್ತೆ, ಈಸಿ ಮೇಂಟೆನೆನ್ಸ್. ಇದು 4 ಬರ್ನರು, ಇದರಲ್ಲಿ 3 ಬರ್ನರ್ 2 ಬರ್ನರು ಅವೈಲೇಬಲ್ ಇದೆ. ನನಗೆ ಆಪ್ಟಾಪ್ ಬೇಡ, ಗ್ಲಾಸ್ ಟಾಪ್ ಬೇಕು ಅಂತ ಹೇಳೋರಿಗೆ 4 ಬರ್ನರ್ ಸ್ವಚ್ಛ, ಸ್ವಚ್ಛ ಪ್ಯಾಟರ್ನ್. ಈಗ ನನಗೆ ಸ್ವಚ್ಛೇ ಬೇಡ, ನನಗೆ ನಾರ್ಮಲ್ ಸ್ಟವ್ಸ್ ಬೇಕಂದರೆ ಇದು ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಸರ್ ನಮ್ಮ ಹತ್ರ. ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ರೆಕ್ಟ್ಯಾಂಗಲ್ ಶೇಪು, ದೊಡ್ಡ ದೊಡ್ಡ ಪಾತ್ರೆ ಇಡೋಕ್ಕಾಗತ್ತೆ. ಈಗ ಮನೆಯಲ್ಲಿ ಟೆನೆಂಟ್ಸ್ ಇರ್ತಾರೆ, ಸ್ವಂತ ಮನೆ ಇರಲ್ಲ, ಟೆನೆಂಟ್ಸ್ ಇರ್ತಾರೆ, ಅವ್ರಿಗೆ ಗ್ಯಾಸು ಕನೆಕ್ಷನ್ ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ಸ್ವಂತ ಮನೆ ಇರೋರು ಬ್ಯಾಕ್ ಸೈಡು ಓಲ್ ಹಾಕಿರ್ತಾರೆ, ಪೈಪ್ ಅಲ್ಲೇ ಹೋಗುತ್ತೆ, ಅದಕ್ಕೆ ಈ ಕನೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ರೈಟ್ ಸೈಡ್ನಲ್ಲಿನೂ ನೀವು ಕನೆಕ್ಷನ್ ಕೊಡೋಕ್ಕಾಗುತ್ತೆ. 2 ಸೈಡ್ ಇದೆ ಸರ್ ಇದಕ್ಕೆ. ಇನ್ನೊಂದು ಹೇಳ್ತೀನಿ, ಇದು ಆಮೇಲೆ ಇಲ್ಲಿ ನೀವು ಲೈಟರ್ ಇಡೋದಕ್ಕೆ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ. ಈಗ ನೀವು ಗ್ಯಾಸ್ ಈ ಕಡೆ ಇಟ್ಟರೆ ಇದು ಓಪನ್ ಮಾಡಿ ಯೂಸ್ ಮಾಡೋಕ್ಕಾಗುತ್ತೆ. ನೀವು ಗ್ಯಾಸ್ ಈ ಕಡೆ ಇಟ್ಟರೆ ಈ ಕಡೆ ಓಪನ್ ಮಾಡಿ ಯೂಸ್ ಮಾಡೋಕ್ಕಾಗುತ್ತೆ. ಈ ಕಡೆನೂ ಇದೆ ಸರ್. ಸೊ 3 ಇನ್ಲೆಟ್ಸ್, 3 ಇನ್ಲೆಟ್ಸ್ ಫಸ್ಟ್ ಇನ್ ಇಂಡಿಯನ್ ಮಾರ್ಕೆಟ್. 3 ಸೈಡು ಕನೆಕ್ಟ್ ಮಾಡೋದು ಪ್ರೆಸ್ಟೀಜ್ನಲ್ಲಿ ಹೊಸದು ಲಾಂಚ್ ಮಾಡಿರೋದು, ಒನ್ ಆಫ್ ದ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಈ ಗ್ಲಾಸ್ ಮೇಲೆ 10 ವರ್ಷ ವಾರಂಟಿ. 5 ವರ್ಷ ಯೂಸ್ ಮಾಡಿದ್ರಿ, ಗ್ಲಾಸ್ ಬ್ರೇಕ್ ಆಯಿತು, ಚಿಂತನೆ ಇಲ್ಲ, ನಮ್ಮ ಹತ್ರ ಬನ್ನಿ, ನಾವು ಮಾಡಿಕೊಡ್ತೀವಿ, ಹೊಸ ಗ್ಲಾಸ್ ನಿಮ್ಗೆ ಹಾಕ್ಕೊಡ್ತೀವಿ. ಸೊ ಅಷ್ಟು ಕಾನ್ಫಿಡೆಂಟ್. ಒಬ್ಬರು 10 ವರ್ಷ ನೀವು ಗ್ಲಾಸ್ ಬ್ರೇಕ್ ಆಗಲ್ಲ ಅಂತಾರಂದ್ರೆ ಅವ್ರ ಪ್ರಾಡಕ್ಟ್ ಮೇಲೆ ಎಷ್ಟು ಅವ್ರ ಕಾನ್ಫಿಡೆಂಟ್ ಇರಬೇಕು. ಈಗ ನಾನಿದ್ದೀನಿ ಮನೆಯಲ್ಲಿ, ನಾನು ಕಲ್ಲು ಹಾಕಿ ಬ್ರೇಕ್ ಮಾಡ್ತೀನಿ, ಸರಿನಾ? ಇನ್ನೊಬ್ರು ಪಾತ್ರ ಹಾಕಿ ಬ್ರೇಕ್ ಮಾಡ್ತಾರೆ, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ, ಆದ್ರೂ 10 ವರ್ಷ ವಾರಂಟಿ ಹೆಂಗ್ ಕೊಡ್ತಾರೆ? ಅವ್ರ ಪ್ರಾಡಕ್ಟ್ ಮೇಲೆ ಕಾನ್ಫಿಡೆನ್ಸ್ ಅವ್ರಿಗೆ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇದು ಹೇಳಿದ್ದೀನಿ ಇಲ್ವಾ? ಈಗ ನೋಡಿ, ಇನ್ನೊಂದು ನೋಡಿ, ಸ್ಟ್ಯಾಂಡ್ ಒಂದು ಕೊಟ್ಟಿದ್ದಾರಾ ಕ್ಲೀನ್ ಮಾಡೋದಕ್ಕೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಪೇನ್ ಪಾಯಿಂಟ್. ಸರಿನಾ? ಈಗ ನೀವು ನಾರ್ಮಲ್ ಕ್ಲೀನ್ ಮಾಡಬೇಕಂದ್ರೆ ಹಿಂಗೆ ಇಟ್ಕೊಂಡು ಮಾಡಬೇಕು, ನಿಮ್ಗೆ ಕಂಫರ್ಟಬಲ್ ಇರಲ್ಲ. ಈಗ ನಾನು ಸ್ಟ್ಯಾಂಡ್ ಹಾಕಿದ್ದೀನಿ ಇಲ್ಲಿ ನೋಡಿ, ಆರಾಮಾಗಿ ಕ್ಲೀನ್ ಮಾಡೋಕ್ಕಾಗತ್ತಾ? ಸೊ ಒಂದು ಪ್ರಾಡಕ್ಟ್ ನಾವು ಮಾಡೋದು ಇಂಪಾರ್ಟೆಂಟ್ ಇಲ್ಲ, ವಾಟ್ ಈಸ್ ದಿ ಕಸ್ಟಮರ್ಸ್ ಪೇನ್ ಪಾಯಿಂಟ್, ಅದು ನಾವು ಕಂಡಿಡಿದು ಅದಕ್ಕೆ ಒಂದು ಸೊಲ್ಯೂಷನ್ ಕೊಡೋದು ಇಂಪಾರ್ಟೆಂಟ್. ಸೊ ನಾನು ಎಷ್ಟು ಹೇಳಿದ್ದೀನಿ ನೋಡಿ, ಲೈಟ್ರ್ ಎಲ್ಲಾದ್ರು ಇಟ್ಬಿಡ್ತೀವಿ, ಮರ್ಸ್ಬಿಡ್ತೀವಿ, ಅದಕ್ಕೋಸ್ಕರ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ. ಲೈಟ್ರ್ ಇಲ್ಲೇ ಇಟ್ಕೊಳ್ಳಿ, ನಿಮಗೆ ಜ್ಞಾಪಕ ಬರುತ್ತೆ. ರೈಟ್ ಸೈಡ್ ಕನೆಕ್ಟ್ ಮಾಡಿ, ಲೆಫ್ಟ್ ಸೈಡ್ ಕನೆಕ್ಟ್ ಮಾಡಿ, ಇಲ್ಲಂದ್ರೆ ಬ್ಯಾಕ್ ಸೈಡ್ ಕನೆಕ್ಟ್ ಮಾಡಿ. ಇಲ್ಲ ದೊಡ್ಡ ದೊಡ್ಡ ಪಾತ್ರೆ ನಾನು ಇಡಬೇಕು, ರೆಕ್ಟ್ಯಾಂಗಲ್ ಕೊಟ್ಟಿದ್ದೀನಿ, ಎಷ್ಟು ದೊಡ್ಡ ಪಾತ್ರೆ ಬೇಕು ನೀವು ಇಟ್ಕೊಳ್ಳಿ. ಸೊ
ಸೊ ಆಲ್ ದಿಸ್ ಆರ್ ಇಂಡಿಯನ್ ಕಿಚನ್ ಪೇನ್ ಪಾಯಿಂಟ್ಸ್. ಓಕೆ ಈಚ್ ಅಂಡ್ ಎವ್ರಿ ಪರ್ಸನ್ ಗೋ ಥ್ರೂ ದಿಸ್. ಹೌದು ಅವ್ರಿಗೆ ಒಳ್ಳೆ ಸ್ಟವ್. ಓಕೆ ಬೆಸ್ಟ್ ಇದರಲ್ಲಿ 4 ಬರ್ನರು ಇದೆ, 3 ಬರ್ನರು ಇದೆ, 2 ಬರ್ನರು ಅವೈಲೇಬಲ್ ಇದೆ. ಓಕೆ ಈಗ 3 ಬರ್ನರ್ ನಿಮಗೆ ತೋರಿಸ್ತೀನಿ. 3 ಬರ್ನರ್ ಹೆಂಗಿದೆ ನೋಡಿ. ಇದರಲ್ಲೇನಾ ಸರ್? ಹಾಂ, ವೆಕ್ಟ್ರಾನಲ್ಲಿ 3 ಬರ್ನರ್. ಓಕೆ ನಿಮಗೂ ನಾಬ್ಸು ತುಂಬ ಚೆನ್ನಾಗಿ ಸ್ಟೈಲಿಶ್ ಇರುತ್ತೆ ಸರ್. ಸ್ಟೈಲಿಶ್ ಆಗಿದೆ. ಸ್ಟೈಲಿಶ್ ನಾಬ್ಸ್ ಇದು. ಓಕೆ ಇದು 15,070 MRP ಸರ್. ಓಕೆ ಸರ್. ಎಕ್ಸ್ಚೇಂಜ್ನಲ್ಲಿ 10,450 ಆಗುತ್ತೆ. ಓಕೆ ನಿಮ್ಮ ಹತ್ರ ಎಕ್ಸ್ಚೇಂಜೇ ಇಲ್ಲ ಅಂದರೆ 11,600 ಆಗುತ್ತೆ. ಓಕೆ ಸರ್. ಒನ್ ಆಫ್ ದ ಬೆಸ್ಟ್ ಥಿಂಗ್. ಇನ್ನೊಂದು, ಯಾಕೆ ನಿಮ್ಮ ಹತ್ರ ಬಂದು ತಗೋಬೇಕು ಅಂತ ನೀವು ಒಂದು ಕ್ವಶನ್ ಇರುತ್ತೆ. ಸರ್ವಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದು ನಾನು ಸೇಲ್ ಮಾಡೋದ್ರ ಬಗ್ಗೆ ನಾನು ಮಾತಾಡಿಲ್ಲ. ಹಾಂ ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ. 1 ರೂಪಾಯಿ ಕಡಿಮೆನೂ ಕೊಡ್ತಾರೆ, ಹೌದು 10 ರೂಪಾಯಿ ಕಡಿಮೆನೂ ಕೊಡ್ತಾರೆ. ನಾನು ಕೊಡೋ ಸರ್ವಿಸು ಯಾರೂ ಕೊಡಲ್ಲ. ಓಕೆ ನಮ್ಮ ಹತ್ರ ಸ್ಟಾಫ್ಸ್ ಇದ್ದಾರೆ. ಹಾಂ ನಿಮಗೆ ಏನು ಪ್ರಾಬ್ಲಮ್ ಇದೆ ಫೋನ್ ಮಾಡಿ, ಓಕೆ 100% ಆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿ. ನೀವು ರೆಸ್ಪಾನ್ಸಿಬಿಲಿಟಿ ಇರ್ತೀರಿ. ನಾನೀಗ 5 ವರ್ಷ ಆದಮೇಲೆ ಗ್ಲಾಸ್ ಬ್ರೇಕ್ ಆದರೆ ಇಲ್ಲಿ ಬನ್ನಿ ಅಂತೀನಿ. ಹಾಂ ನಾರ್ಮಲ್ ಸೇಲ್ ಮಾಡೋರು ಯಾರು ಹೇಳಲ್ಲ, ಹೇಳಲ್ಲ. ಸರ್ವಿಸ್ ಸೆಂಟ್ರ್ ಹೋಗಿ ಅಂತಾರೆ. ಹೌದು ಸರ್. ನಾನು ಇಲ್ಲಿ ಬನ್ನಿ ಅಂತ ಹೇಳ್ತಾ ಇರೋದು. ಅಷ್ಟು ಕಾನ್ಫಿಡೆಂಟು ಪ್ರೆಸ್ಟೀಜ್ ಮೇಲೆ ನಮಗಿದೆ. ನಾವು ಅಷ್ಟು ಕಾನ್ಫಿಡೆಂಟಾಗಿ ಕನೆಕ್ಟ್ ಮಾಡಿದ್ದೀವಿ ಪ್ರೆಸ್ಟೀಜ್ ಹತ್ರ. ನಿಮ್ಗೆ ಏನು ಪ್ರಾಬ್ಲಮ್ ಇದ್ರು ನಾವು ಸಾಲ್ವ್ ಮಾಡ್ತೀವಿ. ಓಕೆ ಸರ್. ಸರ್ವಿಸ್ ಚೆನ್ನಾಗಿದ್ರೆ ಆರಾಮಾಗಿ 100% ಸರ್ ನಮ್ಗೆ. ಸರ್, ನಮ್ಮ ಹತ್ರ ಪ್ರಾಡಕ್ಟ್ ಸೇಲ್ ಮಾಡೋದು ಇಂಪಾರ್ಟೆಂಟ್ ಇಲ್ಲ. ಒಂದೊಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ. ಓಕೆ ಇನ್ಫಾರ್ಮೇಷನ್ ಇಸ್ ವೆಲ್ತ್, ಹೌದು ಸರ್. ರೈಟ್? ಮನಿ ಇಸ್ ನಾಟ್ ವೆಲ್ತ್, ಹೌದು ಸರ್. ಯುವರ್ ಹೆಲ್ತ್ ಇಸ್ ವೆಲ್ತ್. ಹೌದು. ಅಷ್ಟೇ ನಾನು ಹೇಳೋದು. ಓಕೆ ಸರ್. ಸರಿನಾ ಸರ್? 2 ಬರ್ನರ್ 4 3 4 ಎಲ್ಲ ತೋರಿಸಿದ್ರೆ ಸಿಂಗಲ್ ಇದೆಯಾ ಸರ್? ಹಾಂ, ಇದೆ ನೋಡಿ ಸರ್. ಸಿಂಗಲ್ ಬರ್ನರ್ ಸ್ಟೀಲ್ನಲ್ಲಿನೂ ಅವೈಲೇಬಲ್ ಇದೆ, ಗ್ಲಾಸ್ ಟಾಪ್. ಯಾರಿಗೆಲ್ಲ ಯೂಸ್ ಆಗೋದು ಸರ್, ಇದು ತುಂಬ ಜನ ನಾನು ನೋಡಿರೋದು, ನಮ್ಮ ಕಸ್ಟಮರ್ಸ್ ನಮಗೆ ಹೇಳಿರೋದು ಏನಂದರೆ, ಹಾಂ ಪರ್ಟಿಕ್ಯುಲರ್ಲಿ ಫೆಸ್ಟಿವಲ್ ಟೈಮ್ ಓಕೆ ನಾನ್ ವೆಜ್ಜು ಮಾಡ್ತಾರೆ, ವೆಜ್ಜು ಮಾಡ್ತಾರೆ. ಓಕೆ ಅವ್ರು ಏನು ಮಾಡ್ತಾರೆ ಅಂದರೆ, ನನಗೆ ವೆಜ್ ಮಾಡೋದಕ್ಕೆ ಸಪ್ರೇಟ್ ಒಂದು ಬೇಕು. ಓಕೆ ನಾನು ಫಾರ್ ಎಕ್ಸಾಂಪಲ್ ದಿವಾಲಿ ಟೈಮ್ ಇರಲಿ, ಸಂಕ್ರಾಂತಿ ಟೈಮ್ ಇರಲಿ, ಸಪ್ರೇಟ್ ನನಗೆ ವೆಜಿಟೇರಿಯನ್ ಫುಡ್ಡು ಮಾಡೋದಕ್ಕೆ ಒಂದು ಬೇಕಂತವರು ತಗೊಳ್ತಾರೆ. ಓಕೆ ಸರ್. ಸರ್, ಮನೆಯಲ್ಲಿ ರಂಜಾನ್ ಟೈಮ್ನಲ್ಲಿ, ಬಕ್ರೀದ್ ಟೈಮ್ನಲ್ಲಿ ನಾನು ಬಿರಿಯಾನಿ ಮಾಡೋದಕ್ಕೆ ಸಪ್ರೇಟು ಸ್ಟವ್ ಬೇಕಂತಾರೆ. ಅವ್ರಿಗೂ ಇದು ಸ್ಯೂಟಬಲ್ ಆಗುತ್ತೆ ಸರ್. ಸಪ್ರೇಟಾಗಿ ಯಾರು ಬೇಕಾದ್ರು? ಎಸ್, ಬ್ಯಾಚುಲರ್ಸು ಯೂಸ್ ಮಾಡ್ಬೋದಲ್ಲ ಸರ್? ಎಸ್ ಸರ್. ಇದು ಗ್ಲಾಸ್ ಮೇಲೆ 5 years ವಾರಂಟಿ ಬರುತ್ತೆ ನಿಮಗೆ, ಸಿಂಗಲ್ ಬರ್ನರ್ದು. ಓಕೆ. ಇದು ಸ್ಟೀಲ್ದು 2 years ವಾರಂಟಿ ಬರುತ್ತೆ ಓಕೆ. ಸರ್. ಇದಕ್ಕೂ ಎಕ್ಸ್ಚೇಂಜ್ ಇದೆ ಸರ್? ಇದಕ್ಕೂ ಎಕ್ಸ್ಚೇಂಜ್ ಇದೆ ಸರ್. ಪ್ರತಿ ಒಂದು ಪ್ರಾಡಕ್ಟ್ಗೆ ಎಕ್ಸ್ಚೇಂಜ್ ಇದೆ ಸರ್. ಓಕೆ. ಆಮೇಲೆ ನೀವು ನೋಡ್ತಾ ಇರೋದು ಚಿಮ್ನಿ ಸರ್. ತುಂಬ ಜನ ಏನು ಕೇಳ್ತಾರೆ ಅಂದರೆ, ನನಗೆ ಆಟೋಮೆಟಿಕ್ದು ಚಿಮ್ನಿ ಬೇಕು ಅಂತಾರೆ. ಓಕೆ. ಪ್ರೆಸ್ಟೀಜ್ನಲ್ಲಿ ಬರೋದು ಎಲ್ಲನೂ ಆಟೋಮೆಟಿಕ್ಕು. ಓಕೆ. ಆಮೇಲೆ ತುಂಬ ಜನ ಏನು ಕೇಳ್ತಾರೆ ಅಂದರೆ, ಹಾಂ. BLDC ಮೋಟಾರ್. ಹಾಂ. BLDC ಅಂದರೆ ಹಾಂ. ಬ್ರಷ್ಲೆಸ್ DC ಮೋಟಾರ್ ಅಂತೀವಿ ಸರ್. ಓಕೆ. ಸೊ ಅದು ತುಂಬ ಫೇಮಸ್. ಈಗ ಫ್ಯಾನ್ನಲ್ಲಿ ಎಲ್ಲ BLDC ಮೋಟಾರ್ ಯೂಸ್ ಮಾಡ್ತಾರೆ. ಆ BLDC ಮೋಟಾರ್ನಲ್ಲಿ ಚಿಮ್ನಿ ಇದೆ ಅಂತ ಕೇಳ್ತಾರೆ. BLDCನಲ್ಲಿನೂ ಚಿಮ್ನಿ ಇದೆ. ಏನು ಸರ್ ಅದರಿಂದ ಯೂಸು? ನಾನು ಫಸ್ಟು ನಾರ್ಮಲ್ ಚಿಮ್ನಿ ಹೇಳ್ಬಿಡ್ತೀನಿ ಸರ್ ನಿಮಗೆ. ಓಕೆ. ಇದು ನೋಡಿ, ನಾನು ಈಗ ಆನ್ ಮಾಡಬೇಕು. ಓಕೆ ಸರ್. ಆನ್ ಆಯಿತು ವೇವ್ನಲ್ಲೇ. ಹಾಂ. ಇದು 3rd ಸ್ಪೀಡ್ನಲ್ಲಿದೆ. ಓಕೆ. ಇನ್ನೊಂದು ಸಾರಿ ವೇವ್ ಮಾಡ್ತೀನಿ, 2nd ಸ್ಪೀಡು. ಓಹೋ. ಇನ್ನೊಂದು ಸಾರಿ ವೇವ್ ಮಾಡ್ತೀನಿ, 1st ಸ್ಪೀಡು. ಓಕೆ ಸರ್. ಈಗ ನಾನು ಕ್ಲೋಸ್ ಮಾಡಬೇಕು. 2 ಸಾರಿ ವೇವ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಏನು ಸರ್ ಫುಲ್ ಮ್ಯಾಜಿಕ್ ಮಾಡಿಬಿಟ್ರೆ? ನೋಡಿ, ಈಗ ಕುಕ್ ಮಾಡೋದಕ್ಕೆ ಲೈಟ್ ಬೇಕು. ಹೌದು. ಇಲ್ಲಿ ಲೈಟ್ ಇದೆಯಾ? ಲೈಟ್ ಆಫ್ ಮಾಡಬೇಕಂದ್ರೆ ಇದು ಪ್ರೆಸ್ ಮಾಡಿ ಲೈಟ್ ಆಫ್ ಆಗುತ್ತೆ. ಓಕೆ. ಈಗ ಒಂದು ಮನೆಯಲ್ಲಿ ನಾವು ಎಲ್ಲನೂ ಯೂಸ್ ಮಾಡ್ತೀವಿ. ಹಾಂ. ಯೂಸ್ ಮಾಡಿದಾದ್ಮೇಲೆ ಏನು ಮಾಡ್ತೀವಿ ಅಂದರೆ, ಹಾಂ. ಕ್ಲೀನ್ ಮಾಡಬೇಕು. ಹಾಂ. ಕ್ಲೀನ್ ಮಾಡೋದಕ್ಕೆ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಹೌದು ಸರ್. ಜಸ್ಟು ಇದು ಪ್ರೆಸ್ ಮಾಡಿ ಹಾಂ. ಕ್ಲೀನ್ ಆಗುತ್ತೆ. ಪ್ರೆಸ್ ಮಾಡಿದ್ರೆ ಕ್ಲೀನ್ ಆಗುತ್ತಾ? ಕ್ಲೀನ್ ಆಗುತ್ತೆ. ನಿಜವಾಗ್ಲೂ ಸರ್? ಒಂದು 9 minutes ರನ್ ಆಗುತ್ತೆ. ಓಕೆ. 9 minutes ರನ್ ಆದಮೇಲೆ ಹಾಂ. ಆಟೋಮೆಟಿಕ್ ನಿಮಗೆ ಚಿಮ್ನಿ ಆನ್ ಆಗುತ್ತೆ. ಓಕೆ ಸರ್. ಅದು ಏನು ಮಾಡುತ್ತೆ ಅಂದರೆ, ಅದು ಒಳಗೆ ಆಯಿಲ್ ಇರುತ್ತೆ. ಹೌದು. ಆಯಿಲ್ ಎಲ್ಲ ಬಂದು ಸಕ್ ಮಾಡುತ್ತೆ. ಓಕೆ. ಆಯಿಲ್ ಸಕ್ ಮಾಡಿ ಡೈಲ್ಯೂಟ್ ಮಾಡಿ ಇದರಲ್ಲಿ ನಿಮಗೆ ಆಯಿಲ್ ಬಂದ್ಬಿಡುತ್ತೆ. ಯಾವ್ದ್ರಲ್ಲಿ ಸರ್? ಇದ್ರಲ್ಲ? ಇದು ಬಂದು ಆಯಿಲ್ ಕಲೆಕ್ಟರ್ ಅಂತ ಹೇಳ್ತೀವಿ. ಓಕೆ. ಇಲ್ಲಿರುತ್ತೆ ಹಿಂಗೆ ಓಕೆ. ಆಯಿಲ್ ಕಲೆಕ್ಟರ್. ಇದರಲ್ಲಿ ಆಯಿಲ್ ಬರುತ್ತೆ. ಇದು ಮಾತ್ರ ನೀವು ಕ್ಲೀನ್ ಮಾಡಬೇಕು ಅಷ್ಟೇ? ಅದೊಂದು ಅಷ್ಟೇ. ಹಾಂ. ಆಮೇಲೆ ಸ್ವಲ್ಪ ಆಯಿಲ್ ಏನಾಗುತ್ತೆ ಅಂದರೆ ಹೀಟ್ನಲ್ಲಿ ಎವಾಪ್ರೇಟ್ ಆಗುತ್ತೆ. ಓಕೆ. ಸೊ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್, ಆಟೋ ಕ್ಲೀನ್ ಪ್ರಾಡಕ್ಟ್. ಓಕೆ ಸರ್. ಆಟೋ ಕ್ಲೀನ್ ಆಗಿಬಿಡುತ್ತೆ ಅದೇ. ಒಂದು ಯಾವುದೋ ಒಂದು ಪ್ರಾಡಕ್ಟ್ ಮಾರ್ಕೆಟ್ನಲ್ಲಿ ಬಂದ್ರೂ ಹಾಂ. ಕಸ್ಟಮರ್ ಪೇಯ್ನ್ ಪಾಯಿಂಟ್ ಏನಂತ ಅಂಡರ್ಸ್ಟ್ಯಾಂಡ್ ಮಾಡಿ ಮಾಡಬೇಕು. ಹೌದು ಸರ್. ಸೊ ನಾನು ನಿಮಗೆ ವೇವ್ ಮಾಡೋದು ಹೇಳಿದ್ದೀನಿ. ಹೌದು. ಇದು ವೇವ್ ಮಾಡೋದು, ನಾವು ಅಡಿಗೆ ಮಾಡೋ ಟೈಮ್ನಲ್ಲಿ ನಮ್ಮ ಕೈ ಸ್ವಲ್ಪ ಡರ್ಟ್ ಇರುತ್ತೆ, ಹೌದು. ಹಲ್ದಿ ಇರುತ್ತೆ, ರೈಸ್ ಏನಾದ್ರು ಇರುತ್ತೆ,
ಸಾಂಬಾರ್ ಪೌಡರ್ ಇರುತ್ತೆ. ಹೌದು ಸರ್. ಸೊ ನೀವು ಟಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಂಟ್ಕೊಳುತ್ತೆ ಅದಕ್ಕೆ. ಎಸ್. ಸೊ ಈಗ ನೀವು ವೇವ್ ಮಾಡಿದ್ರೆ ಏನಾಗುತ್ತೆ, ಟಚ್ ಆನ್ ಆಗುತ್ತೆ. ಟಚ್ಚೇ ಮಾಡೋದ ಅವಶ್ಯಕತೆ ಇಲ್ಲ. ಕ್ಲೀನ್ ಮಾಡಬೇಕು, ಅದಕ್ಕೆ ಮಾತ್ರ ಬಟನ್ ಪ್ರೆಸ್ ಮಾಡಿ ಕ್ಲೀನ್ ಆಗುತ್ತೆ. ಓಕೆ. ಸೊ ಆಲ್ ಯುವರ್ ಪೇನ್ ಪಾಯಿಂಟ್ಸ್ ಇಸ್ ಸಾಲ್ವ್ಡ್ ಇದೆ. ಓಕೆ ಸರ್, ಯಾಕಂದ್ರೆ ಚಿಮಣಿ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಸರ್. ಎಸ್, ತುಂಬಾ ಕಷ್ಟ. ಅದೇ ಚಿಮ್ನಿ ಅಂತ ಇಲ್ಲ ಸರ್, ಒಂದು ಪಾತ್ರೆ ಕ್ಲೀನ್ ಮಾಡೋದೇ ಕಷ್ಟ, ಅದಕ್ಕೆ ಡಿಶ್ ವಾಷರ್ ಬಂದಿರೋದು ಇಲ್ವಾ. ಹೌದು ಸರ್. ಈಗ ನೀವು ಕೇಳಿದ್ರಿ BLDC ಮೋಟಾರ್ ಅಂದ್ರೆ ಏನು ಅಂತ. ಈಗ ನಾಯ್ಸ್ ಬರುತ್ತೆ ಅಲ್ವಾ, ನಾಯ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ನಂಬರ್ ಆಫ್ ಸ್ಪೀಡ್ ಲೆವೆಲ್, ಅದರಲ್ಲಿ 3 ಸ್ಪೀಡ್ ಲೆವೆಲ್ ತೋರಿಸಿದ್ದೀನಿ. ಇದರಲ್ಲಿ ಅಪ್ ಟು 6 ಲೆವೆಲ್ಸ್ 9 ಲೆವೆಲ್ ಸ್ಪೀಡ್ ಬರುತ್ತೆ ಸರ್. ಒಂದು ಮಾಡೆಲ್ನಲ್ಲಿ ಡಿಫರ್ ಆಗುತ್ತೆ ನಿಮಗೆ. ಸೊ ಆನ್ ಮಾಡಿದ್ದೀನಿ ನೋಡಿ, ಟಚ್ಚು ವರ್ಕ್ ಆಗುತ್ತೆ. ಓಕೆ, 2 ಸ್ಪೀಡ್ 9 ಲೆವೆಲ್ ಬಂದಿದೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5, ಲೆವೆಲ್ 6, ಲೆವೆಲ್ 7, ಲೆವೆಲ್ 8, ಲೆವೆಲ್ 9. ಲೆವೆಲ್ 9 ವರೆಗೂ ಇದೆ. ಹಾಂ, ಈಗ ಮತ್ತೆ 2 ಸಾರಿ ನೀವು ಇದು ಮಾಡಿದ್ರೆ ಆಫ್ ಆಗುತ್ತೆ. ನಾಯ್ಸ್ ಕಡಿಮೆ ಇರುತ್ತೆ, ಸಕ್ಷನ್ ಪವರ್ ಜಾಸ್ತಿ ಇರುತ್ತೆ. 1400 ಇದೆ, ಸಮ್ ಮಾಡೆಲ್ 1600 ಇದೆ. ನಿಮಗೆ ತುಂಬ ಚೆನ್ನಾಗಿರುತ್ತೆ. ಈಗ ಬಾರ್ಡರ್ ನೋಡಿ, ಇಲ್ಲಿ ನಿಮಗೆ ಫಿನಿಶಿಂಗ್ಗೆ ಲೆದರ್ ಫಿನಿಶಿಂಗ್ ಥರ ಕೊಟ್ಟಿದ್ದಾರೆ ನೋಡಿ ಸರ್. ಹೌದು ಸರ್, ಫಿನಿಶಿಂಗ್ಗೆ ಬೇರೆ. ಆ್ಯಂಡ್ ಫಿಲ್ಟರ್ಲೆಸ್ ಟೆಕ್ನಾಲಜಿ. ಸೊ ದ ಸೇಮ್ ಪ್ರಾಡಕ್ಟ್ ನಾನು ಅಲ್ಲಿ ತೋರಿಸಿದ್ದು ಸೇಮ್ ಪ್ರಾಡಕ್ಟು. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ, ಇದು ಬಂದು ನಿಮ್ಮ IoT ಮಾಡೆಲ್ ಅಂತ ಹೇಳ್ತೀವಿ, ಇಂಟರ್ನೆಟ್ ಆಫ್ ಥಿಂಗ್ಸ್. ನಿಮ್ಮ ಮೊಬೈಲ್ ಇದರಲ್ಲಿ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಗ್ಯಾಸ್ ಲೀಕೇಜ್ ಏನಾದರೂ ಇದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ, ನಿಮ್ಮ ಮೊಬೈಲ್ಗೂ ಮೆಸೇಜ್ ಬರುತ್ತೆ. ಗ್ಯಾಸ್ ಏನಾದರೂ ಲೀಕ್ ಆಗ್ತಿದೆ. ಎಕ್ಸಾಕ್ಟ್ಲಿ. ಇಲ್ಲಂದ್ರೆ ನೀವು ಅಡಿಗೆ ಮಾಡ್ತಾ ಇರ್ತೀರಿ, ಆನ್ ಮಾಡೋದಕ್ಕೆ ಮರ್ಸ್ಬಿಡ್ತೀರಿ, ಹೊಗೆ ಬರುತ್ತೆ ಅಲ್ವಾ, ಸೆನ್ಸ್ ಮಾಡಿ ಆಟೋಮೆಟಿಕ್ ಆನ್ ಆಗುತ್ತೆ. ಆಫ್ ಹೊಗೆ ಬಂದ್ರೆ ಸಾಕು, ಆಟೋಮೆಟಿಕ್ ಹೊಗೆ ಬಂದ್ರೆ ಇಲ್ಲಿ ಸೆನ್ಸರ್ ಇದೆ, ಆಟೋಮೆಟಿಕ್ ಆನ್ ಆಗುತ್ತೆ. ಆಫ್ ಆಗೋದು ಬಂದು ನಾವು ಆಫ್ ಮಾಡಬೇಕು ಅಷ್ಟೇ. ಓಕೆ ಸರ್. ಸೊ ಟೆಕ್ನಾಲಜಿ ಹ್ಯಾಸ್ ಗಾನ್ ಟು ದ ಲೆವೆಲ್ ವೇರ್ ಇಟ್ ಮೇಕ್ಸ್ ಯುವರ್ ಲೈಫ್ ಈಸಿ. ದೇರ್ ಆರ್ ಪ್ರಾಡಕ್ಟ್ಸ್ which you use, your life will be miserable. Prestige product use ಮಾಡಿದ್ರೆ ನಿಮ್ಮ ಲೈಫ್ ವಿಲ್ ಬಿ ಈಸಿ. ಹೌದು ಸರ್, ತುಂಬಾ ಈಸಿ. ಮೇಂಟೆನೆನ್ಸ್ ಈಸಿ, ಸರ್ವಿಸ್ ತುಂಬ ಸಿಗುತ್ತೆ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ನಿಮ್ಮ ಮನೆಯಲ್ಲಿದ್ರೆ ನಮಗೆ ಪ್ರೆಸ್ಟೀಜ್ ಜಾಸ್ತಿ ಇರುತ್ತೆ. ಓಕೆ, ಬೇರೆ ಏನು ಪ್ರಾಡಕ್ಟ್ಸ್ ಇದೆ ಸರ್ ಪ್ರೆಸ್ಟೀಜ್? ಸರ್ OTG ಸರ್, OTG ಅವೈಲೇಬಲ್ ಇದೆ. ಓಕೆ. ಆ್ಯಂಡ್ ಮಿಕ್ಸರು, ಆ್ಯಂಡ್ ಬ್ಲೆಂಡರು, ವಾಟರ್ ಬಾಟಲ್, ಸ್ಮಾಲ್ ಥಿಂಗ್ಸು, ವಾಟರ್ ಬಾಟಲ್ಸ್ ಇದೆ ಸರ್. ಹಾಂ. ಆಮೇಲೆ ಹಾಟ್ ಕೆಟಲ್ಸು ನಿಮಗೆ ಇದು ಲೆದರ್ ಫಿನಿಶಿಂಗ್ನಲ್ಲಿ ಬರುತ್ತೆ. ಇದು ಗ್ಲಾಸು, ಇದು ಬಂದು IoT ಸ್ಮಾರ್ಟ್. ಇದು ಇದನ್ನು ಬಂದು IoT ಎನೇಬಲ್ಡ್ ಇದೆ ಸರ್. ಆಮೇಲೆ ಎಗ್ ಬಾಯ್ಲರು, ಡಿಫ್ರೆಂಟ್ ಕೆಟಲ್ಸ್ ಬರುತ್ತೆ ಸರ್ ನಿಮಗೆ. ಅದು ಬಿಟ್ಟು ಗ್ರೈಂಡರ್ಸು, ಗ್ರೈಂಡರ್ ನೀವು ನೋಡೋಕ್ಕಾಗುತ್ತೆ. ಇದು ಬಂದು ಹೋಮ್ ಕ್ಲೀನು. ಇದು ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ ಪ್ರೆಸ್ಟೀಜ್ನಲ್ಲಿ. ಇದ್ರ ಬಗ್ಗೆ ನಾನು ಸಪ್ರೇಟ್ ಹೇಳ್ತೀನಿ ಸರ್ ನಿಮಗೆ. ಗ್ರೈಂಡ್ ಮಾಸ್ಟರ್ ಅಂತ ಇದೆ ಹೆಸರು. ಟೈಮರ್ನಲ್ಲಿ ಒಂದು ಗ್ರೈಂಡ್ರು, ಟೈಮು 20 ಮಿನಿಟ್ಸ್ ಸೆಟ್ ಮಾಡಿ ಬಿಟ್ಟರೆ ಆಟೋಮೆಟಿಕ್ ಆಫ್ ಆಗುತ್ತೆ ನಿಮಗೆ ಗ್ರೈಂಡ್ರು. ಸೊ ಅದು ಬಿಟ್ಟು ನಿಮಗೆ ಏರ್ ಫ್ರೈಯರ್ ಸರ್. ತುಂಬ ಮಾಡೆಲ್ಸ್ ಇದೆ. ಇದು ಇನ್ಸ್ಟಾ ಏರ್ ಅಂತ, ಕ್ರಿಸ್ಟಾ, ನ್ಯೂಟ್ರಿಫ್ರೈ, 2-in-1 ಏರ್ ಫ್ರೈಯರ್. ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಸರ್ ನೋಡಿ, ಇದು ಏರ್ ಫ್ರೈಯರ್ ಥರ ಯೂಸ್ ಮಾಡೋಕ್ಕಾಗುತ್ತೆ. ನೀವು ಕುಕ್ ಮಾಡೋದು ಇದರಲ್ಲಿ ಕಾಣಿಸುತ್ತೆ ಸರ್. ಇದು ರಿಮೂವ್ ಮಾಡಿಬಿಟ್ಟು ಯು ಕ್ಯಾನ್ ಟರ್ನ್ ಲೈಕ್ ದಿಸ್. ಟರ್ನ್ ಮಾಡಿಬಿಟ್ಟು ಈ ಥರ ಒಂದು ಪ್ಯಾನ್ ಬರುತ್ತೆ. ಇದು ನೀವು ಇಲ್ಲಿಟ್ಟು ನೀವು ಕುಕ್ ಮಾಡ್ಬೋದು ಸರ್. ಹಾಂ, 2-in-1. 17,995 MRP ಸರ್. ನಿಮಗೆ ಎಕ್ಸ್ಚೇಂಜ್ನಲ್ಲಿ 11,600ಗೆ ಬರುತ್ತೆ. ಓಕೆ ಸರ್. ಅದು ಬಿಟ್ಟು ನಿಮಗೆ ಸ್ಯಾಂಡ್ವಿಚ್ ಮೇಕರ್ಸು, ಡಿಫ್ರೆಂಟ್ ಮಾಡೆಲ್ಸ್ನಲ್ಲಿ ಸ್ಯಾಂಡ್ವಿಚ್ ಮೇಕರ್ಸ್, ಇದೆಲ್ಲ ಎಕ್ಸ್ಚೇಂಜ್ನಲ್ಲಿ ಅಪ್ ಟು 35% ಬರುತ್ತೆ. ಅದು ಬಿಟ್ಟು ನಿಮಗೆ ರೈಸ್ ಕುಕ್ಕರ್ಸ್, ಸ್ಟೀಲ್ ರೈಸ್ ಕುಕ್ಕರ್ಸ್ ಇದೆ, ಅಲ್ಯೂಮಿನಿಯಂ ಕುಕ್ಕರ್ಸು ಇದೆ ಸರ್. ಇದು ಸೆರಾಮಿಕ್ನಲ್ಲಿ ನಿಮಗೆ ಕಡಾಯಿಸು, ಆಮೇಲೆ ಕ್ಯಾಸ್ರೋಲ್ಸು, ಬಿರಿಯಾನಿ ಪಾಟ್, ಅಂಡೀಸ್ ಬಿರಿಯಾನಿ ಪಾಟು, ಇಡ್ಲಿ ಕುಕ್ಕರ್ ಸರ್. ಪ್ರೆಸ್ಟೀಜ್ನಲ್ಲಿ ಹೊಸದು ಲಾಂಚ್ ಮಾಡಿರೋದು 6 ಪ್ಲೇಟ್ ಇಡ್ಲಿ ಕುಕ್ಕರು, 4 ಪ್ಲೇಟು ಇಡ್ಲಿ ಕುಕ್ಕರ್ ಇದೆ ಇದರಲ್ಲಿ. ಜಡ್ಜ್ನಲ್ಲಿ ಮಿಲ್ಕ್ ಕುಕ್ಕರ್ ಇದೆ, 4 ಪ್ಲೇಟ್ ಇಡ್ಲಿ ಕುಕ್ಕರು, 6 ಪ್ಲೇಟ್ ಇಡ್ಲಿ ಕುಕ್ಕರು, ಅಯನ್ ಬಾಕ್ಸು, ಮಸಾಲ ಡಬ್ಬ, ಇದೆಲ್ಲನೂ ಇದೆ ಸರ್. ಮಸಾಲ ಡಬ್ಬನೂ ಇದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ದಿಸ್ ಆರ್ ದಿ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಇನ್ ಎವ್ರಿ ಹೌಸ್ ಹೋಲ್ಡ್. ನಿಮಗೆ ಲೈಟ್ರು ಬೇಕಂದರೆ ಲೈಟ್ರು, ಪೀಲರು, ನೈಫು, ಸ್ಪ್ಯಾಚುಲಾಸು, ಗ್ಯಾಸ್ಕೆಟ್ಸು, ನಮ್ಮ ಹತ್ರ ಎಲ್ಲ ಟೈಪ್ ಗ್ಯಾಸ್ಕೆಟ್ಸು ಅವೈಲೇಬಲ್ ಇದೆ ಸರ್.
ಎಲ್ಲ ಥರದ ಸರ್? ಎಲ್ಲ ಮಾಡೆಲ್ಸ್ಗೂ ಗ್ಯಾಸ್ಕೆಟ್ಸ್ ಅವೈಲೇಬಲ್ ಇದೆ. ಓಕೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಒಂದು ಗ್ಯಾಸ್ಕೆಟ್ ತೊಗೊಳ್ತಾರೆ. ಓಕೆ. ಏನು ಮಾಡ್ತಾರೆ, ಒಂದು ಕುಕ್ಕರ್ ತೊಗೊಂಡು 3 ಲೀಟರ್ ಗ್ಯಾಸ್ಕೆಟ್ ಕೊಡಿ, 5 ಲೀಟರ್ ಗ್ಯಾಸ್ಕೆಟ್ ಕೊಡಿ ಅಂತಾರೆ. ದಟ್ ಈಸ್ ನಾಟ್ ದ ರೈಟ್ ವೇ ಆಫ್ ಟೇಕಿಂಗ್ ಎ ಗ್ಯಾಸ್ಕೆಟ್. ಗ್ಯಾಸ್ಕೆಟ್ ಬೇಕಾ, ನಿಮ್ಮದು ಮುಚ್ಚಳ ತೊಗೊಂಡು ಹೋಗಿ. ಓಕೆ. ಈ ಮಾಡೆಲ್ಗೆ ನನಗೆ ಗ್ಯಾಸ್ಕೆಟ್ ಬೇಕು ಅಂತ ಕೇಳಿ. ಯಾಕಂದರೆ ಒಂದು ಮಾಡೆಲ್ಗೂ ಗ್ಯಾಸ್ಕೆಟ್ ಡಿಫ್ರೆಂಟ್. ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್, ಇದು 3 ಲೀಟರ್ ಗ್ಯಾಸ್ಕೆಟ್, ಓಕೆ. ಇದು 3 ಲೀಟರ್ ಗ್ಯಾಸ್ಕೆಟ್, ಓಕೆ. ಇದು ಅಲ್ಯೂಮಿನಿಯಂಗೆ, ಓಕೆ. ಇದು ಸ್ಟೀಲ್ಗೆ. ಒಂದೊಂದಕ್ಕೂ ಒಂದೊಂದು ಥರ ಇರುತ್ತೆ. ಅಲ್ಯೂಮಿನಿಯಂಗೆ ಹೋಗಿ ಸ್ಟೀಲ್ ಆಗಿದ್ರೆ ವರ್ಕ್ ಆಗಲ್ಲ, ಓಕೆ. ಸ್ಟೀಲ್ಗೆ ಹೋಗಿ ಅಲ್ಯೂಮಿನಿಯಂ ಆಗಿದ್ರೆ ವರ್ಕ್ ಆಗಲ್ಲ. ಸೊ ನಿಮ್ಗೆ ಹೆಂಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಸರ್. ಲಿಡ್ ತೊಗೊಂಡು ಬಂದರೆ ನಮ್ಗೆ ಗೊತ್ತಾಗುತ್ತೆ. ಪ್ರಾಪರ್ ರೈಟ್ ಒನ್ ನಾವು ಕೊಡ್ತೀವಿ. ನಮ್ಮ ಹತ್ರ ಬರೋರಿಗೆ ನಾವು ಗ್ಯಾಸ್ಕೆಟ್ ಹಂಗೆ ಕೇಳಿದ್ರೆ ಕೊಡಲ್ಲ. ಮುಚ್ಚಳ ತೊಗೊಂಡು ಬನ್ನಿ ಅಂತ ಕೇಳ್ತೀವಿ. ನನಗೆ ಆ ವ್ಯಾಪಾರ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ರೈಟ್ ಗ್ಯಾಸ್ಕೆಟ್ ನಾವು ಕೊಡಬೇಕು. ನಾವು ಯಾವಾಗಲೂ ತೊಗೊಂಡು ಬನ್ನಿ ಆಮೇಲೆ ಕೊಡ್ತೀವಿ ಅಂತ ಹೇಳ್ತೀವಿ. ಬಿಕಾಸ್ 80 rupees ಮೈಟ್ ಬಿ ಸ್ಮಾಲ್ ಅಮೌಂಟ್, ಬಟ್ ತುಂಬ ಜನಕ್ಕೆ 80 rupees ಇಸ್ ಅ ಬಿಗ್ ಅಮೌಂಟ್. ಹೌದು ಸರ್. ಸರಿನಾ? 1 ರೂಪಾಯಿನೂ ನಾವು ನೋಡಿ ಕೊಡ್ತೀವಿ. ಅದೇ ಥರ ನೀವು, ಯಾಕಂದರೆ ಇದು ಮನೆಯಲ್ಲಿ ಹೋಗಿ ನೀವು ಓಪನ್ ಮಾಡಿಬಿಟ್ರೆ ನಿಮಗೂ ಯೂಸ್ ಆಗಲ್ಲ, ನಮಗೂ ಯೂಸ್ ಆಗಲ್ಲ. ಸೊ ಐ ಆಮ್ ವೆರಿ ವೆರಿ ಪರ್ಟಿಕ್ಯುಲರ್. ನಮ್ಮ ಸ್ಟಾಫ್ಗೂ ಹೇಳ್ಕೊಟ್ಟಿರೋದು ಕರೆಕ್ಟ್ ಲಿಡ್ ತೊಗೊಂಡು ಬಂದರೆ ಕೊಡಿ, ಇಲ್ಲಂದರೆ ಬ್ಯಾಡ್. ಸೊ ಆಲ್ವೇಸ್ ಥಿಂಕ್ ಅಬೌಟ್ ಪರ್ಚೇಸಿಂಗ್ ಗ್ಯಾಸ್ಕೆಟ್ ವಿತ್ ಯುವರ್ ಲಿಡ್. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ ಸರ್. ಇದು ಎಷ್ಟೋ ಜನ ಗೊತ್ತಿಲ್ಲ ಸರ್ ಇದು. ಸರ್ ನಾನು ಈ ಇನ್ಫಾರ್ಮೇಷನ್ ಏನಕ್ಕೆ ಕೇಳ್ತೀನಿ ಅಂದರೆ, ಕರೆಕ್ಟಾಗಿ ನೋಡಿ, ನೀವು ಅಮೆರಿಕನಲ್ಲಿಂದ ಇಲ್ಲಿ ಬರೋಕ್ಕಾಗಲ್ಲ. ಹೌದು ಸರ್. ಸರಿನಾ? ಜಯನಗರಿಂದ ಇಲ್ಲಿ ಬರೋಕ್ಕಾಗಲ್ಲ ಗ್ಯಾಸ್ಕೆಟ್ಗೆ. ಬಟ್ ಎಲ್ಲಿ ಹೋಗ್ತಿರೋ ಆ ಥರ ಮಾಡಿ ಕರೆಕ್ಟು ಗ್ಯಾಸ್ಕೆಟ್ ತೊಗೊಳ್ಳಿ, ಪ್ರಾಪರಾಗಿ ಯೂಸ್ ಮಾಡಿ. ಸೇಫ್ಟಿ ತುಂಬ ಇಂಪಾರ್ಟೆಂಟ್. ಸರ್ ನಾವು ಗ್ರೈಂಡರ್ ಬಗ್ಗೆ ಮಾತಾಡಿದ್ದೀವಿ. ವೆಗ್ ಗ್ರೈಂಡರ್. ನಾರ್ಮಲಿ ವೆಗ್ ಗ್ರೈಂಡರ್ನಲ್ಲಿ ಏನು ಮಾಡ್ತೀವಿ ಅಂದರೆ, ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು, ವಡೆ ಹಿಟ್ಟು ಮಾಡ್ತೀವಿ. ಆಮೇಲೆ ಗೋಧಿ ಹಿಟ್ಟು ನೀವು ಮಿಕ್ಸ್ ಮಾಡೋಕ್ಕಾಗುತ್ತೆ, ಕೋಕೋನಟ್ಸು ಸ್ಕ್ರ್ಯಾಪ್ ಮಾಡೋಕ್ಕಾಗುತ್ತೆ. ಪ್ರೆಸ್ಟೀಜ್ನಲ್ಲಿ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ, ಗ್ರೈಂಡ್ ಮಾಸ್ಟರ್ ಅಂತ. 2 ಲೀಟರ್ ಕೆಪಾಸಿಟಿ ಇರೋದು. ಇದರಲ್ಲಿ ನಾರ್ಮಲ್ ಬ್ರ್ಯಾಂಡು ಇಲ್ಲ ಪ್ರೆಸ್ಟೀಜ್ ಬ್ರ್ಯಾಂಡ್ನಲ್ಲಿ ಅಂದರೆ ಏನು ಡಿಫ್ರೆನ್ಸು ನೀವು ಕೇಳ್ತೀರಿ. ಹೌದು ಸರ್, ಏನು ಡಿಫ್ರೆನ್ಸ್ ನೋಡಿ, ಈ ಗ್ಲಾಸ್ ಲಿಡ್ ಇಲ್ಲ, ನಾರ್ಮಲ್ ಪಾಲಿಕಾರ್ಬನೇಟ್ ಲಿಡ್ಡು. ಓಕೆ. ಈಗ ಇದು ಪ್ರೆಸ್ ಮಾಡಿ ಓಪನ್ ಮಾಡಬೇಕು ಸರ್. ಸೇಮ್ ಇದು ಪ್ರೆಸ್ ಮಾಡಿ ಕ್ಲೋಸ್ ಮಾಡಬೇಕು. ಸೊ ಈಗ ನೀವು ಸ್ಟೋನ್ ರಿಮೂವ್ ಮಾಡಬೇಕಂದ್ರೆ ಹಿಂಗೆ ರಿಮೂವ್ ಮಾಡಬೇಕು. ನಾರ್ಮಲಿ ಒಂದು ರಾಡ್ ಇರುತ್ತೆ, ಇದರಲ್ಲಿ ರಾಡ್ ಇರಲ್ಲ. 2 ಲೀಟರ್ ಡ್ರಮ್ಮು. ತುಂಬ ಕ್ವಶನ್ಸ್ ಜನ ಹತ್ರ ಏನಂದರೆ, 2 ಲೀಟರ್ ಕೆಪಾಸಿಟಿ ಅಂತ ಹೇಳ್ತೀವಿ, ಎಷ್ಟು ಗ್ರೈಂಡ್ ಮಾಡೋಕ್ಕಾಗುತ್ತೆ? 1 kg ರೈಸು, ಮಿಕ್ಸ್ ಆಫ್ ದಾಲ್ ಆ್ಯಂಡ್ ರೈಸು 1 kg ನೀವು ಗ್ರೈಂಡ್ ಮಾಡಿದ್ರೆ 2 ಲೀಟರ್ ಬ್ಯಾಟರ್ ಇದರಲ್ಲಿ ಬರುತ್ತೆ. ಈಗ ಸ್ಟೋನ್ ಫಿಕ್ಸ್ ಮಾಡೋ ಟೈಮ್ನಲ್ಲಿ ನೋಡಿ, ಈ ಹೋಲ್ ಇದೆ. ಈ ಹೋಲು ಇದು ಒಳಗೆ ಇಟ್ಟು ನಾಬ್ನಲ್ಲಿ ನೀವು ಪ್ಲೇಸ್ ಮಾಡಬೇಕು. ಆಮೇಲೆ ಈ ಹೋಲ್ ಇದೆ ಅಲ್ವಾ, ಈ ನಾಬ್ನಲ್ಲಿ ಹೋಗಿ ಪ್ರೆಸ್ ಮಾಡಬೇಕು. ಆಮೇಲೆ ಇದು ಪ್ರೆಸ್ ಮಾಡಿ ಲಾಕ್ ಮಾಡಿ. ಸರಿನಾ ಸರ್? ಈಗ ಇದು ಗ್ರೈಂಡಿಂಗು. ಈಗ ನೀವು ಆಟ ಮಿಕ್ಸ್ ಮಾಡಬೇಕು. ಇದು ರಿಮೂವ್ ಮಾಡಿಬಿಡಿ. ನೋಡಿ, ಆಟ ನೀಡು ಸೇಮ್ ಇದು ಕ್ಲೋಸ್ ಮಾಡಬೇಕು. ಆಯ್ತಾ ಸರ್? ಈಗ ಕೋಕೋನಟ್ ಸ್ಕ್ರಾಪ್ ಮಾಡಬೇಕಂದ್ರೆ ಈ ಪ್ಲೇಟ್ ಇಟ್ಕೊಳ್ಳಿ. ಆ ಡ್ರಮ್ ತೆಗೆಸ್ಬಿಟ್ಟು ಈ ರೌಂಡ್ನಲ್ಲಿ ಈ ಪ್ಲೇಟ್ ಇಟ್ಕೊಳ್ಳಿ ಸರ್. ಆಮೇಲೆ ಈ ಕೋಕೋನಟ್ ಸ್ಕ್ರಾಪರ್ ಫಿಟ್ ಮಾಡಿಬಿಟ್ಟು ನೀವು ಆನ್ ಮಾಡಿದ್ರೆ ರೊಟೇಟ್ ಆಗುತ್ತೆ. ಜಸ್ಟ್ ನೀವು ಕೋಕೋನಟ್ ಹಿಂಗೆ ಇಟ್ಕೊಳ್ಬೇಕು. ಸೊ ಆಟ ಇಟ್ಟು ಇದು ಮಾಡೋಕ್ಕಾಗುತ್ತೆ, ಕೋಕೋನಟ್ಟು ಸ್ಕ್ರಾಪ್ ಮಾಡೋಕ್ಕಾಗುತ್ತೆ. ನೀವು ಡ್ರಮ್ ಇಟ್ಟು ಆಟ, ರೈಸು ಇಟ್ಟು, ಇಡ್ಲಿ ಇಟ್ಟು, ದೋಸೆ ಇಟ್ಟು ಮಾಡ್ಕೊಬೋದು. ತುಂಬ ಇನ್ಫಾರ್ಮೇಷನ್ ಕೊಟ್ಟರೆ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮದು ಔಟ್ಲೆಟ್ಸ್ ಎಲ್ಲೆಲ್ಲಿದೆ ಸರ್ ನಿಮ್ಮದು? ಸರ್ ಯಲಹಂಕ ನ್ಯೂ ಟೌನಲ್ಲಿ ಒಂದು ಬ್ರಾಂಚ್ ಇದೆ, ಯಲಹಂಕ ಓಲ್ಡ್ ಟೌನ್ ಬ್ರಾಂಚ್ ಇದೆ. 2 ಕಡೆನೂ ನಿಮಗೆ ಈ ಎಕ್ಸ್ಚೇಂಜ್ ಆಫರ್ ಸಿಗುತ್ತೆ. ಓಕೆ ಸರ್. ಆ ಶಾಪ್ಗೆ ಡೈರೆಕ್ಟ್ ವಿಸಿಟ್ ಮಾಡ್ಬೋದಾ, ಇಲ್ಲ ಆನ್ಲೈನ್ ಏನಾದರೂ ಇದೆಯಾ ಸರ್? ಇದು ಎಕ್ಸ್ಚೇಂಜ್ ಆಫರ್ ಅಂತ ಹೇಳಿದೀವಿಲ್ವಾ, ನಿಮ್ಮ ಹತ್ರ ತುಂಬ ಎಕ್ಸ್ಚೇಂಜ್ ಐಟಮ್ಸ್ ಇರುತ್ತೆ. ನೀವು ತೊಗೊಂಡು ಬರಬೇಕು, ತೊಗೊಂಡು ಬಂದ್ರೆ ಅದನ್ನ ನೋಡಿಬಿಟ್ಟು ಯಾವ್ದು ಇದರಲ್ಲಿ ವೆರೈಟೀಸ್, ತುಂಬ ವೆರೈಟೀಸ್ ಇದೆ. ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಹೇಳಕ್ಕಾಗುತ್ತೆ, ಇನ್ಫಾರ್ಮೇಶನ್ ಹೇಳಕ್ಕಾಗುತ್ತೆ, ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಆಮೇಲೆ ನೀವು ಪರ್ಚೇಸ್ ಮಾಡೋಕ್ಕಾಗುತ್ತೆ. ಇಲ್ಲಿ ಬಂದರೆ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ, ಒಳ್ಳೆ ಆಫರು ಸಿಗುತ್ತೆ. ನೀವು ನನಗೆ ಎಕ್ಸ್ಚೇಂಜ್ನಲ್ಲಿ ಯಾವುದೂ ಇಲ್ಲ, ಡಿಸ್ಕೌಂಟ್ನಲ್ಲಿ ಬೇಕು ಅಂದರೆ ನೀವು ಹೇಳಿ, ನಿಮ್ಮ ಮನೆಗೆ ನಾವು ಕಳಿಸ್ಕೊಡ್ತೀವಿ. ಈಗ ಎಕ್ಸ್ಚೇಂಜ್ ಅಂದರೆ ಯಾವ ಪ್ರಾಡಕ್ಟ್ಸ್, ಕಿಚನ್ ಪ್ರಾಡಕ್ಟ್ಸ್ ಯಾವ್ದು ಬೇಕಾದ್ರೂ ತೊಗೊಂಡು ಕೊಡ್ಬೋದು? ಎನಿ ಬ್ರ್ಯಾಂಡ್, ಎನಿ ಕಂಡೀಷನ್. ಕಂಡೀಷನ್ ಹೆಂಗಾದ್ರೂ ಇರಲಿ ಸರ್, ನಾವು ತೊಗೊಳ್ತೀವಿ.
ನೀವು ತೊಗೊಂಡೋದಕ್ಕೆ ಡಿಸ್ಕೌಂಟ್ ಏನಿದೆ ಪ್ರೈಸ್ ಕೊಡ್ತೀವಿ. ಎಸ್ 1 for 1 ಸರ್ ಎಕ್ಸ್ಚೇಂಜು. ಈಗ ಒಂದು ದೋಸೆ ತವ ತೊಗೊಂಡು ಬರ್ತೀರಿ, ಒಂದು ದೋಸೆ ತವಾಗೆ ನಿಮಗೆ 32% to 42% ಆನ್ ಎಕ್ಸ್ಚೇಂಜ್ ಸಿಗುತ್ತೆ. ನಾನು 5 ದೋಸೆ ತವ ತೊಗೊಂಡು ಬರ್ತೀನಿ, 5 ದೋಸೆ ತವ ಕೊಟ್ಟು ನನಗೆ ಅದು ಫ್ರೀ ಬೇಕು ಅಂದರೆ ಇರಲ್ಲ. ಒಂದು ಪ್ರಾಡಕ್ಟ್ಗೆ ಒಂದು ಪ್ರಾಡಕ್ಟ್ಗೆ ಒಂದೇ ಎಕ್ಸ್ಚೇಂಜು. ಬೆನಿಫಿಟ್ ಫಾರ್ ಕಸ್ಟಮರ್ಸ್ ಅಂತ ಹೇಳಿದೀವಿ, ಬಟ್ ಬೆನಿಫಿಟ್ ಕಂಪನಿಗೂ ಇರಬೇಕು, ಕಸ್ಟಮರ್ಸ್ಗೂ ಇರಬೇಕು. ಈ ಆಫರ್ ಒನ್ಸ್ ಇನ್ ಅ ವೈಲ್, ಒನ್ಸ್ ಇನ್ ಅ ಇಯರ್ ಕೊಡೋದು. ಓಕೆ, ಬೆನಿಫಿಟ್ ಫಾರ್ ಕಸ್ಟಮರ್ಸ್, ಗಿವ್ ಬ್ಯಾಕ್ ಅಂತ ಹೇಳ್ಬೋದು. ಎಷ್ಟು ದಿನ ಇದೆ ಸರ್? ಸರ್ ಇದು ಲಾಸ್ಟ್ ಮಂತ್ 15 ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಪ್ರಾಡಕ್ಟ್ಸು ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಅಪ್ ಟು ಜೂನ್ 30th ಈ ಆಫರ್ ಇದೆ ಸರ್. ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಶನ್ ಏನಂದ್ರೆ, ಎಲ್ಲ ಪ್ರಾಡಕ್ಟ್ಸ್ ಪ್ರೈಸು ಇನ್ಕ್ರೀಸ್ ಆಗ್ತಾನೆ ಇದೆ, MRP ಚೇಂಜ್ ಆಗ್ತಾನೆ ಇದೆ. ನಮ್ಮ ಹತ್ರ ಈಗ ಇರೋ ಪ್ರಾಡಕ್ಟ್ಸ್ ಎಲ್ಲ ಹಳೆ MRP ನಲ್ಲಿದೆ. ಎಷ್ಟು ಬೇಗ ಬಂದು ಎಷ್ಟು ಬೇಗ ತಗೊಳ್ತಿರೋ ನಿಮಗೆ ಇನ್ನೂ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ ಸರ್, ಇದು ಶಾಪ್ ಟೈಮಿಂಗ್ಸ್ ಎಲ್ಲ ಏನು ಸರ್? ಸರ್ ಬೆಳಗ್ಗೆ 10 ಗಂಟೆಗೆ ಓಪನ್ ಮಾಡ್ತೀವಿ, ಅಪ್ ಟು 9 o'clock ನಾವು ಇರ್ತೀವಿ. ಓಕೆ ಸರ್, ಲೊಕೇಶನ್ ಲ್ಯಾಂಡ್ ಮಾರ್ಕ್ ಏನಾದರೂ ಇದೆಯಾ ಸರ್ ಇಲ್ಲಿಗೆ? ಸರ್ ಜಸ್ಟ್ GRT ಜುವೆಲ್ಲರ್ಸ್ ಅಂತ ಯಲಹಂಕ ಓಲ್ಡ್ ಟೌನ್ ಅಲ್ಲಿ, ಜಸ್ಟ್ ಆಪೋಸಿಟ್ ಟು GRT ಜುವೆಲ್ಲರ್ಸ್ ಪಕ್ಕದಲ್ಲಿ RR ಗೋಲ್ಡ್ ಪ್ಯಾಲೇಸ್ ಇದೆ, ಆಪೋಸಿಟ್ GRT ಜುವೆಲ್ಲರ್ಸ್ ಇದೆ ಸರ್.